ಸೊ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಲಿಸನ್ ಟು ಯುವರ್ ಬಾಡಿ. ಯಾವಾಗ್ಲೂ ಜಾಸ್ತಿ ಹೊತ್ತು ಕುತ್ಕೊಂಡಾಗ್ಲೇ ಆಗ್ಲಿ, ಈವನ್ ನೀವು ಬೆಡ್ ರೆಸ್ಟ್ ಅಲ್ಲಿ ಇಲ್ದೇ ಇರುವಾಗ್ಲೂ ಆಯ್ತು, ಆಯ್ತಾ. ಸೊ ತುಂಬಾ ಹೊತ್ತು ನಿಂತ್ಕೊಳ್ಳೋದು, ತುಂಬಾ ಹೊತ್ತು ಕುತ್ಕೊಳ್ಳೋದು, ಇದೆಲ್ಲ ಅವಾಯ್ಡ್ ಮಾಡ್ಲೇಬೇಕು, ಆಯ್ತಾ. ಸೊ ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿ ಸೆಷನ್ಸ್ ಅಲ್ಲಿ ಮಧ್ಯದಲ್ಲಿ ನಾನು ಇದು ಪೂರ್ತಿ 1 ಅವರ್ ಇರೋದ್ರಿಂದ, ಪೂರ್ತಿ 1 ಅವರ್ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಪೊಸಿಷನ್ ಅಲ್ಲಿ ಕುತ್ಕೊಳ್ಳೋದು ಬೇಡ, ಆಯ್ತಾ. ಯು ಕ್ಯಾನ್ ಚೇಂಜ್ ದ ಪೊಸಿಷನ್, ಕಾಲ್ ಪೊಸಿಷನ್ ಚೇಂಜ್ ಮಾಡಿ, ಕೈಯನ್ನು ಚೇಂಜ್ ಮಾಡಿ, ಅಥವಾ ಕುತ್ಕೊಂಡವ್ರು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಕುತ್ಕೊಳ್ಳಿ. ಸೊ ಈ ತರ ಏನಾದ್ರೂ ಒಟ್ಟು ಮೂಮೆಂಟ್ ಅಲ್ಲಿ ಇರಿ, ಆಯ್ತಾ. ಸೊ ಐಡಲ್ ಆಗಿ ಕುತ್ಕೊಳ್ಳೋ ಅಂತದ್ದು ಏನ್ ಅವಶ್ಯಕತೆ ಇರೋದಿಲ್ಲ. ಫೀಲ್ ಫ್ರೀ. ಇಲ್ಲ ನಂಗೆ ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡುವಾಗ ವಿಡಿಯೋ ಆಫ್ ಮಾಡ್ತೀನಿ, ಅದೆಲ್ಲ ಆದ್ರೂ ಓಕೆ. ಇಲ್ಲ ಮಲ್ಕೊಂಡ್ ಕೇಳ್ತೀನಿ, ನಂಗೆ ಕುತ್ಕೊಳಕ್ ಆಗ್ತಾ ಇಲ್ಲ ಅಂದ್ರೂ ಓಕೆ, ಆಯ್ತಾ. ಸೊ ಯಾವ ಪೊಸಿಷನ್ ಅಲ್ಲಿ ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೋ ಸುಖಾಸನದಲ್ಲಿ ಕುತ್ಕೊಳ್ಳಿ, ಆಗ್ತಾ ಇಲ್ಲ ಅಂದ್ರೆ ಮಲ್ಕೊಳ್ಳಿ, ಒಟ್ನಲ್ಲಿ ಕೇಳಿಸ್ಕೊಂತ ಇರಿ, ಅಷ್ಟೇ, ಆಯ್ತಾ. ಸೊ ಈ ಕ್ಲಾಸ್ಗೆ ಇವತ್ತು ಆಲ್ಮೋಸ್ಟ್ 5 ಡೇಸ್ ಸೆಷನ್ಗೆ ಅಟೆಂಡ್ ಆದವರು ಕೂಡ, ಅಂದ್ರೆ ಎನ್ರೋಲ್ ಮಾಡ್ಕೊಂಡವರು ಕೂಡ ಇದ್ದೀರಾ. ವೆಲ್ಕಮ್ ಟು ದ ಸೆಷನ್. ಓಕೆ, ಇದು ನನ್ನ ರೆಗ್ಯುಲರ್ ಬ್ಯಾಚ್. ಅವ್ರ ಜೊತೆ ನಿಮ್ಮನ್ನ ಇವತ್ತು ಇನ್ಕ್ಲೂಡ್ ಮಾಡಿದೀನಿ, ಆಯ್ತಾ. ಅಂದ್ರೆ ನಿಮ್ಗೆ ಒಂದು ಎಸೆನ್ಸ್ ಸಿಗುತ್ತೆ, ನಾವ್ ಏನೇನ್ ಮಾಡ್ತೀವಿ ಕ್ಲಾಸಸ್ ಅಲ್ಲಿ, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಹಾಯ್ ರಕ್ಷಿತಾ ಅವರೇ. ಹಾಯ್ ಲಕ್ಷ್ಮಿ, ಚೈತ್ರ, ಭಾವನಾ, ರಕ್ಷಿತಾ, ಶ್ರುತಿ, ಸ್ನೇಹ. ಓಕೆ. ಎಸ್. ಸೊ ಈ ಸೆಷನ್ಸ್ ಬಗ್ಗೆ ಹಾಗೆ ಒಂದು ಲೈಟ್ ಆಗಿ ಹೇಳೋದಾದ್ರೆ, ಇದೆಲ್ಲರಿಗೂ ಆಲ್ಮೋಸ್ಟ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡುವಂತಹ ಕೆಲಸ. ಮತ್ತೆ ನೀವು ಪ್ರೆಗ್ನೆನ್ಸಿಲಿ ಏನೇನ್ ಮಾಡಬೇಕು, ಆಯ್ತಾ. ಸೊ ಕೇಳಿಸ್ಕೊಳ್ಳೋದು, ಇನ್ಫಾರ್ಮೇಶನ್ ತುಂಬಾ ಓವರ್ಲೋಡ್ ಅಂತೂ ಖಂಡಿತ ಆಗಿದೆ. ಎಲ್ಲ ಹೇಳ್ತಾರೆ ಮ್ಯಾಮ್ ನಾನು ಅದನ್ನ ಸರ್ಚ್ ಮಾಡಿದೆ, ಅವಾಗ ಭಯ ಆಯ್ತು. ಸೊ ಖಂಡಿತವಾಗ್ಲೂ ನೀವು ಭಯ ಆಗುವಂತ ಕಾನ್ಸೆಪ್ಟ್ ಸರ್ಚ್ ಮಾಡಕ್ಕೆ ಹೋಗ್ಬೇಡಿ, ಆಯ್ತಾ. ಸೊ ಬೇಕಾದ್ರೆ ನಿಮ್ಗೆ ಕೆಲವೊಂದು ಆಪ್ ನೇಮ್ ಹೇಳ್ತೀನಿ, ಅದರಲ್ಲಿ ಹೆಡ್ಸಪ್ ಅನ್ನೋ ತರ ವಾಟ್ ಯು ಶುಡ್ ಬಿ ಲೈಕ್ ಪ್ರಿಪೇರ್ಡ್, ಆಯ್ತಾ. ಸೊ ಇವತ್ತು ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಕಾರ್ಡಿಂಗ್ ಟು ನಿಮ್ಮ ಬೇಬಿ ಗ್ರೋತ್ ಹೆಂಗಿದೆಯೋ ಅದರ ಇದಕ್ಕೆ ತಕ್ಕಂತೆ, ಅಂದ್ರೆ ನಿಮ್ಮ ಬೇಬಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ತಕ್ಕಂತೆ ಇವತ್ತಿನ ದಿನ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಈ ವಾರದಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಬೇಬಿ ಎಷ್ಟು ಡೆವಲಪ್ ಆಗಿರುತ್ತೆ, ಹೈಟ್ ಎಷ್ಟಿದೆ, ವೆಯ್ಟ್ ಎಷ್ಟಿರುತ್ತೆ, ಆ ತರ ಒಂಥರ ಹೆಡ್ಸಪ್ ತರ ಅಷ್ಟೇ, ಆಯ್ತಾ. ಸೊ ಇದನ್ನ ನೀವು ಫಾಲೋ ಮಾಡ್ಬೋದು, ಬಟ್ ಅನ್ನೆಸೆಸರಿ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸರ್ಚ್ ಮಾಡೋದು, ಇನ್ನೇನೋ ಸರ್ಚ್ ಮಾಡೋದು ಖಂಡಿತ ಮಾಡಬೇಡಿ, ಭಯ ಆಗ್ತಾ ಹೋಗುತ್ತೆ. ಓಕೆ, ಅದು ಲೇಬರ್ ರಿಲೇಟೆಡ್ ಇರ್ಬೋದು, ಅಥವಾ ಬೇರೆ ಏನಾದ್ರೂ ಆಗಿರಬಹುದು, ಆಯ್ತಾ. ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಕೇಳಿ, ಇಲ್ಲ ಮೆಸೇಜ್ ಮಾಡಿ, ನಾನು ಫ್ರೀ ಇದ್ದಾಗ ರಿಪ್ಲೈ ಮಾಡ್ತೀನಿ. ಓಕೆ, ಅಂಡ್ ದೆನ್ ಇಲ್ಲಿ ಈ ಸೆಷನ್ಸ್ ಅಲ್ಲಿ ನಾವು ಆಲ್ಮೋಸ್ಟ್ ವೈಬ್ರೇಷನ್ ಬಗ್ಗೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ತೀವಿ, ಬಿಕಾಸ್ ಎಷ್ಟು ನೀವು ಹೈಯರ್ ವೈಬ್ರೇಷನ್ಸ್ ಅಲ್ಲಿ ಇರ್ತೀರಾ, ಎಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ಅಲ್ಲಿ ಇರ್ತೀರಾ, ಅಷ್ಟು ನಿಮ್ ಸುತ್ತಾನೂ ಒಳ್ಳೇದಾಗ್ತಾ ಹೋಗುತ್ತೆ, ನಿಮ್ ಮಗುಗೂ ಒಳ್ಳೇದಾಗ್ತಾ ಹೋಗುತ್ತೆ. ಮೇನ್ ಇರೋದು ನಿಮ್ಮ ತಲೆಯಲ್ಲಿ. ಯಾವಾಗ ನೀವು ಯೋಚನೆಗಳನ್ನ ಚೆನ್ನಾಗಿ ಮಾಡ್ತಾ ಹೋಗ್ತೀರಾ, ಅದೇ ರೀತಿ ಮಗು ಕೂಡ ಒಳ್ಳೇದಾಗಿ ಫಾರ್ಮ್ ಆಗ್ತಾ ಹೋಗುತ್ತೆ, ಆಯ್ತಾ. ಓಕೆ. ಓಕೆ, ಜಸ್ಟ್ ತಿಂಡಿ ಊಟಕ್ಕೆ ಮಾತ್ರ ಕುತ್ಕೊಳಕ್ ಹೇಳಿದಾರ, ಹಂಗಾದ್ರೆ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನೀವೇನು ಈ ಆಕ್ಟಿವಿಟಿ ಮಾಡೋದ್ ಬೇಡ, ಬಟ್ ಅಪಾರ್ಟ್ ಫ್ರಮ್ ದಟ್ ನೀವು ಕುತ್ಕೊಳಕಾದ್ರೆ ಕುತ್ಕೊಳ್ಳಿ, ಇಲ್ಲ ಮಲ್ಕೊಂಡೆ ಕೇಳಿ, ಪರವಾಗಿಲ್ಲ. ಓಕೆ. ಹಾ, ಓಕೆ. ಶ್ರುತಿ ಅವರೇ, ಕ್ವೆಶ್ಚನ್ ಇದೆಯಾ ಏನಾದ್ರೂ? ಅನ್ಮ್ಯೂಟ್ ಮಾಡಿ. ಹಾ ಮ್ಯಾಮ್, ಆಕ್ಚುಲಿ ನನಗೆ ನಿನ್ನೆಯಿಂದ ಹ್ಮ್ ಬೇಬಿ ಮೂಮೆಂಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿಲ್ಲ. ಲೈಕ್ ಮೂಮೆಂಟ್ಸ್ ಇದೆ ಬಟ್ ಹ್ಮ್ ತುಂಬಾ ಲೈಟ್ ಆಗಿದೆ. ಓಕೆ, ಯಾವ ಮಂತು? ನಂದು ಇವಾಗ 7 ಸ್ಟಾರ್ಟ್ ಆಗುತ್ತೆ. 7th. ಹಾ, ಓಕೆ. ಹ್ಮ್ ನೀವು ಅಂದ್ರೆ ನಿನ್ನೆಯಿಂದ ಆತರ ಆಗ್ತಾ ಇದೆಯಾ? ನಿನ್ನೆ ಸಾಯಂಕಾಲದಿಂದ ನಾನು ಹಂಗ್ ಫೀಲ್ ಮಾಡ್ತಿದ್ದೀನಿ. ಹ್ಮ್ ಅದೇ ಹ್ಮ್ ಕಿಕ್ ಮಾಡ್ತಿದೆ ಬಟ್ ಹ್ಮ್ ಮೊದ್ಲಿನ ತರ ಹಂಗ್ ಸ್ಟ್ರಾಂಗ್ ಅನ್ಸ್ತಿಲ್ಲ. ಓಕೆ, ಸರಿ. ಇದಕ್ಕೆ ಅಂದ್ರೆ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ, ಆಯ್ತಾ. ಕೇಳಿಸ್ಕೊಳ್ಳಿ, ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಯಾವಾಗಾದ್ರೂ ನಿಮ್ಗೂ ಈ ತರ ಅನ್ಸಿದ್ರೆ ನಿಮ್ಗೆ ಮೊದ್ಲೇ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ಅವ್ರ ಕ್ವೆಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಏನಂದ್ರೆ ಕೆಲವೊಂದ್ಸರಿ ಬೇಬಿ ಪೊಸಿಷನ್ಸ್ ಅಂದ್ರೆ ಅದು ತಿರುಗ್ತಾ ಇರುತ್ತಲ್ವಾ, ಸೊ ಮೇಲೆ ಕೆಳಗೆ ಈ ತರ ಆಗ್ತಾ ಇರುವಾಗ ಕೆಲವೊಂದ್ಸರಿ ಕಿಕ್ಸ್ ಅಂದ್ರೆ ಕಾಲು ಯಾವಾಗ ಮುಂದೆ ನಿಮ್ಗೆ ಹೊಟ್ಟೆಯ ಭಾಗಕ್ಕೆ ಒದಿಯುತ್ತೋ
ಅಂದ್ರೆ ನಮ್ಮ ಮುಂದಿನ ಹೊಟ್ಟೆ ಭಾಗಕ್ಕೆ ನಾನು ಹೇಳ್ತಾ ಇರೋದು, ಆಯ್ತಾ. ಸೊ ಅಲ್ಲಿಗೆ ಹೋದಾಗ ನಿಮ್ಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ. ಅದೇ ಅಲ್ಲೇನಾದ್ರೂ ಮಗುವಿನ ಬೆನ್ನಿನ ಭಾಗ ಇತ್ತು, ಅದು ಈ ಕಡೆ ಒದಿತಾ ಇದೆ ಅಂತಂದ್ರೆ ನಿಮ್ಗೆ ಅದು ಫೀಲ್ ಆಗೋದು ಕಮ್ಮಿ ಆಗುತ್ತೆ, ಆಯ್ತಾ. ಅದು ಒಂದು ಪಾಯಿಂಟ್. ಮತ್ತೆ ಅದಕ್ಕೆ ನಿಮ್ಗೆ ಮೇ ಬಿ ವೇರಿಯೇಷನ್ಸ್ ಆಗಬಹುದು. ಬಟ್ ನೀವ್ ಏನ್ ಮಾಡ್ಬೇಕು, ಅವಾಗ ಮಗುನ ಮಾತಾಡಿಸ್ತಾ ಇದ್ರಿ, ಗರ್ಭ ಸಂವಾದ ಅನ್ನೋದು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಯ್ತಾ. ಯಾವಾಗ ನೀವು ಮಾತಾಡ್ಸ್ತಾನೆ ಇರ್ತಿರೋ ಮಗು ಅಭ್ಯಾಸ ಆಗಿರುತ್ತೆ. ನೀವ್ ಇನ್ನೇನ್ ಟಚ್ ಮಾಡ್ತೀರಾ ಮಗು ರೆಸ್ಪಾಂಡ್ ಮಾಡುತ್ತೆ, ಇಲ್ಲ ನೀವು ಮಾತಾಡ್ಸಿದ ತಕ್ಷಣ ರೆಸ್ಪಾನ್ಸ್ ಮಾಡುತ್ತೆ, ಆಯ್ತಾ. ಸೊ ಇಟ್ಸ್ ಅ ಕನ್ಫರ್ಮೇಶನ್, ಬೇಬಿಗೆ ಏನು ಇದಾಗಿಲ್ಲ, ತೊಂದರೆ ಏನಿಲ್ಲ, ಆರಾಮಾಗಿದೆ, ಆಯ್ತಾ. ಮೇ ಬಿ ಎಷ್ಟೋ ಸರಿ ಅದು ಮಲ್ಕೊಂಡಿರುತ್ತೆ, ಆಯ್ತಾ. ತುಂಬಾ ಅಂದ್ರೆ ಆಲ್ಮೋಸ್ಟ್ 80% ಆಫ್ ದ ಡೇ ಇಟ್ ವಿಲ್ ಬಿ ಸ್ಲೀಪಿಂಗ್ ಓನ್ಲಿ, ಮಲ್ಕೊಂಡೇ ಇರುತ್ತೆ. ಆದ್ರೂ ಕೆಲವೊಂದ್ಸರಿ ಏನು ನಾವು ಮಲ್ಕೊಂಡಾಗ ಒದ್ದಾಡ್ದ ಹಾಗೆ ಒದ್ದಾಡುತ್ತೆ, ಆಯ್ತಾ. ಸೊ ಅದಕ್ಕೆ ನಮ್ಗೆ ಕಿಕ್ಸ್ ಫೀಲ್ ಆಗುತ್ತೆ. ಕೆಲವೊಂದ್ಸರಿ ಅದ್ರದ್ದು ಇಂಟೆನ್ಸಿಟಿ ಕಮ್ಮಿ ಆಗಬಹುದು, ಆಯ್ತಾ. ಸೊ ಅದನ್ನ ನೋಡ್ಕೊಳ್ತಾ ಇರ್ಬೇಕು. ಮತ್ತೆ ಇನ್ನೊಂದು, ಒಂದ್ ನಿಮಿಷ. ಹಲೋ. ಇಲ್ಲ. ಸಾರಿ, ಅವ್ರಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೋದಕ್ಕೆ ಕೇಳಿದೆ. ಓಕೆ. ಅದೇ ಮೂಮೆಂಟ್ಸ್ ಅವಾಗ ಫೀಲ್ ಆಗಿಲ್ಲ ಅಂತಂದ್ರೆ ಏನೂ ಚಿಂತೆ ಮಾಡಬೇಡಿ. ಸ್ವಲ್ಪ ಬಿಸಿನೀರ್ ಇರುತ್ತಲ್ವಾ, ಅಂದ್ರೆ ಬೆಚ್ಚಗಿರೋ ನೀರನ್ನ ಕುಡಿದ್ಬಿಟ್ಟು ನೋಡಿ, ಸ್ವಲ್ಪ ಹೊತ್ತು ಬಿಟ್ಟು ಕಿಕ್ಸ್ ಫೀಲ್ ಆಗುತ್ತಾ ಅಂತ ಹೇಳಿ, ಆಯ್ತಾ. ಸೊ ಅವಾಗ ಇವಾಗ ಮಾಡ್ತಾ ಇದೆ ಆದ್ರೆ ಸ್ಟ್ರಾಂಗ್ ಆಗಿಲ್ಲ ಅಂತಂದ್ರೆ ಇಟ್ಸ್ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ. ಯಾವಾಗ ಅದು ತುಂಬಾ ಕನ್ಸರ್ನ್ ಆಗಿರುತ್ತೆ ಅಂತಂದ್ರೆ, ಬೇಬಿ ಕಿಕ್ ಮಾಡದೇ ಇದ್ದಿದ್ದು ನಿಮ್ಗೆ 1 ಅವರ್ 2 ಅವರ್ ನೋಡಿ, ಆಯ್ತಾ. ಕಿಕ್ ಮಾಡ್ತಾ ಇದೆಯಾ ಇಲ್ವಾ, ಓಕೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇಲ್ಲ ಅಂದ್ರೆ ಇಟ್ಸ್ ಓಕೆ, ಬಟ್ ಮೂವ್ಮೆಂಟ್ ಇದೆಯಾ ಅನ್ನೋದು ಖಂಡಿತ ನೋಡ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್, ಹೊಟ್ಟೆ ಕೆಳಗಡೆ ಗಟ್ಟಿ ಅನ್ಸುತ್ತಾ, ಅಂದ್ರೆ ಮುಟ್ಟಿದಾಗಲ್ಲ, ಹಂಗೆ ಸುಮ್ನೆ ನೀವು ಕುತ್ಕೊಂಡಿದ್ರು ಏನೋ ಒಂಥರ ತುಂಬಾ ಗಟ್ಟಿಯಾಗಿದೆಯೇನೋ ಅನ್ನೋ ತರ ಫೀಲ್ ಆಗ್ತಾ ಇದೆಯಾ, ಅದನ್ನ ನೋಡ್ಕೋಬೇಕು, ಆಯ್ತಾ. ಆ ತರ ಏನಾದ್ರೂ ಇದ್ರೆ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ, ಆಯ್ತಾ. ಸೊ ಹಂಗೆ ನೀವು ನೋಡ್ಕೋತಾ ಇರ್ಬೇಕು. ಅಕಸ್ಮಾತ್ ನಿಮ್ಗೆ ಬೇಬಿ ಮೂಮೆಂಟ್ ಫೀಲ್ ಆಗಿಲ್ಲ ಅಂತಂದ್ರೆ ಇದು ಟ್ರೈ ಮಾಡ್ಬೋದು ನೀವು. ಸ್ವಲ್ಪ ಹಾಟ್ ಅಥವಾ ಕೋಲ್ಡ್, ಅದನ್ನು ಕೂಡ ಮಾಡ್ತಾರೆ, ಬಟ್ ಕೋಲ್ಡ್ ನಾನು ಜಾಸ್ತಿ ಸಜೆಸ್ಟ್ ಮಾಡಲ್ಲ. ಹಾಟ್ ಅಂದ್ರೆ ತುಂಬಾ ಹಾಟ್ ಅಲ್ಲ, ವಾರ್ಮ್ ವಾಟರ್, ಆಯ್ತಾ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡಿದ್ಬಿಟ್ಟು ನೋಡಿ, ಸ್ವಲ್ಪ ಹೊತ್ತು ಬಿಟ್ಟು ಮಗು ಖಂಡಿತ ರೆಸ್ಪಾಂಡ್ ಮಾಡುತ್ತೆ, ಆಯ್ತಾ. ಸೊ ಈ ತರ ಮಾಡ್ಬೋದು. ಅಂಡ್ ಅದಕ್ಕಿಂತ ನೀವು ಮುಟ್ಟಿ ಮಾತಾಡ್ಸೋದು ಅಥವಾ ಮಾತಾಡಿಸ್ತಾ ಇರೋದು, ಇದು ಕೂಡ ಮಗು ಖಂಡಿತ ರೆಸ್ಪಾಂಡ್ ಮಾಡುತ್ತೆ. ಇದನ್ನ ನೋಡ್ಕೊಳ್ಳಿ, ಆಯ್ತಾ. ಸೊ ಹಂಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇಲ್ಲ ಅಂದ್ರೆ ಇಟ್ಸ್ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ, ಮಗು ಮಲ್ಗಿರುತ್ತೆ, ಇಲ್ಲ ಕೆಲವೊಂದ್ಸರಿ ಲೇಜಿ ಆಗಿರುತ್ತೆ, ನೀವು ತಿಂದಿರೋ ಏನೋ ಯಾವ್ದೋ ಒಂದು ಆಹಾರ ಮಗುಗೆ ಚೆನ್ನಾಗಿ ನಿದ್ದೆ ಮಾಡಿಸ್ಬಿಟ್ಟಿರುತ್ತೆ ಅಥವಾ ಮತ್ ಬರ್ಸಿರುತ್ತೆ. ಸೊ ನಿಮಗ್ ಹೆಂಗೆ ಹೆವಿ ಫುಡ್ ತಿಂದಾಗ ಅಯ್ಯೋ ಸುಮ್ನೆ ಮಲ್ಕೊಂಡ್ಬಿಡೋಣ ಏನು ಮಾಡೋದ್ ಬೇಡ ಅನ್ನಿಸ್ತಲ್ಲ, ಅದೇ ತರ ಮಗುಗೂ ನೀವು ತಿಂದಿರೋ ಕೆಲವೊಂದು ಫುಡ್ ಆ ತರ ಅನ್ಸಿ ಅದು ಮಲ್ಗಿರ್ಬಹುದು, ಡ್ರೌಸಿ ಸ್ಟೇಟ್ ಅಲ್ಲಿ ಇರಬಹುದು. ಓಕೆ. ಎಸ್. ಮತ್ತೆ ಪದ್ಮಿನಿ ಅವ್ರ ಏನಾದ್ರು ಕೇಳ್ಬೇಕಾ? Yes, ma'am. ಹಾ So, ಹೇಳಿ.
ನನಗೆ ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ನೈಟ್ ಟೈಮ್ ತುಂಬಾ ನನಗೆ ಸ್ಟೊಮಕ್ ಇದ್ರ ಹತ್ರ ಒಂಥರ ಸೆಳೆತ ಬಂದಂಗ ಆಗತ್ತೆ. ಹ್ಮ್ 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 ನೋ ವೈ, ಬಟ್ ಮಾರ್ನಿಂಗ್ ಕೂಡ ಆಗತ್ತೆ ನನಗೆ ತುಂಬಾ ಒಂಥರ ಒನ್ ಪಾಯಿಂಟ್ ಅಲ್ಲಿ ತುಂಬಾ ಸೆಳ್ತಾ ಬರುತ್ತೆ ಅಂಡ್ ನೈಟ್ ಟೈಮ್ ತುಂಬಾ ಆಗತ್ತೆ. ಆ ತರ ಬಂದಾಗ ನನಗೆ ಮಲ್ಕೊಳಕ್ಕೂ ಆಗಲ್ಲ. ಐ ಹ್ಯಾವ್ ಟು ವಾಕ್. ಹ್ಮ್ ಒಂದ್ ಹ್ಮ್ ಅರ್ಧ ಮುಕ್ಕಾಲ್ ಗಂಟೆ ವಾಕ್ ಮಾಡದ್ ಮೇಲೆ ನನಗೆ ಸರಿ ಹೋಗುತ್ತೆ ಅದು. ಅದು ಎಲ್ಲಿ ಯಾಕೆ ಈ ಯಾವ ಭಾಗದಲ್ಲಿ ಸೆಳೆತ ಬರ್ತಾ ಇದೆ? ಲೋಯರ್ ಅಬ್ಡೋಮೆನ್, ಲೈಕ್ ಲೋಯರ್ ಅಬ್ಡಮನ್. ಮಗು ಎಲ್ಲಿ ಇದೆ ಹ್ಮ್ ಹ್ಮ್ ಅಲ್ಲಿ ಯಾವ್ದೋ ಒಂದ್ ಸೈಡ್ ಪಾಯಿಂಟ್ ಒಂದೊಂದ್ಸತಿ ಆಗತ್ತೆ. ಹ್ಮ್ ಕೆಲವೊಂದ್ಸತಿ ಇನ್ನೊಂದ್ ಸೈಡ್ ಪಾಯಿಂಟ್ ಅಲ್ಲಿ, ಕೆಲವೊಂದ್ಸತಿ ಯೂಟ್ರಸ್ ಇಂದಾನು ನನ್ಗೆ ತುಂಬಾ ಪೇನ್ ಸ್ಟಾರ್ಟ್ ಆಗತ್ತೆ. ಅದು ಯಾಕೆ ಅಂತ ಹ್ಮ್ ಗೊತ್ತಿಲ್ಲ. ಹ್ಮ್ ಹ್ಮ್ ಬಟ್ ಏನು ಇದಿಲ್ಲ. ಸ್ವಲ್ಪ ಹೊಟ್ಟೆದು ಒಂಥರ ಗಟ್ಟಿ ಗಟ್ಟಿ ಆದಂಗ ಅನಿಸ್ತಾ ಇದೆ ನನಗೆ. ಒಂಥರ ಹೌದಾ? ಸಾಫ್ಟ್ ಸಾಫ್ಟ್ ಅನಿಸ್ತಾ ಇಲ್ಲ. ಹ್ಮ್ ಬಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಟೈಟ್ ಇದೆ ಅನ್ನೋ ಫೀಲ್ ಇದೆ ನನಗೆ. ಓಕೆ. ಡಾಕ್ಟರ್ ಹತ್ರ ಹೋಗಿದ್ರಾ ನೀವು? ಚೆಕ್ ಮಾಡಿಸ್ಕೊಂಡಿದ್ರಾ? ಅಂದ್ರೆ ಅವರು ನವೆಂಬರ್ಗೆ ಡೇಟ್ ಕೊಟ್ಟಿದ್ದಾರೆ ಮ್ಯಾಮ್. ಅಂದ್ರೆ ಅವಾಗ ಬನ್ನಿ ಅಂತ ಹೇಳಿದ್ದಾರೆ. ಓಕೆ. ಥರ್ಡ್ ಮಂತ್ ಈಗ ಆಗ್ತಾ ಇದೆ. ಸೊ ಹ್ಮ್ ಓಕೆ, ನವೆಂಬರ್ ಅಂದ್ರೆ ಮಂತ್ಲಿ ಒನ್ಸ್ ಬರಕ್ ಹೇಳಿದ್ದಾರೆ ಅವರು ಅಲ್ವಾ? ಮಂತ್ಲಿ ಒನ್ಸ್ ಬರಕ್ ಹೇಳಿದ್ದಾರೆ. ಬಟ್ ಹ್ಮ್ ಅದೇ ನಾನು ನೆಕ್ಸ್ಟ್ ಫಸ್ಟ್ ತೋರಿಸಿದ್ದು ಆಗಸ್ಟ್ ಟೈಮಲ್ಲಿ, ಹ್ಮ್ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ತೋರಿಸಿದ್ದೆ ನಾನು. ಸೊ ಹ್ಮ್ ಅದಾದ್ಮೇಲೆ ಈಗ ಅಕ್ಟೋಬರ್ ಅಲ್ಲಿ NT ಸ್ಕ್ಯಾನ್ ಹೇಳಿದ್ದಾರೆ. ಅದು ಮುಗಿಸ್ಕೊಂಡು ರಿಪೋರ್ಟ್ ಜೊತೆ ನವೆಂಬರ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಒನ್ ಓಕೆ, ಅಂಡ್ ಹಾಫ್ ಸ್ಕ್ಯಾನ್ ಯಾವಾಗಿದೆ? 27th ಇದೆ ಮ್ಯಾಮ್, ನನಗೆ ಅಕ್ಟೋಬರ್ 20. 27th ಇದೆಯಾ? ಓಕೆ. ಏನ್ ಪರವಾಗಿಲ್ಲ. ಅದೇ ನೀವು ನೋಡ್ಕೋತಾ ಇರಿ. ಆ, ಏನಾದ್ರೂ ಲೈಕ್ ಸ್ಪಾಟಿಂಗ್ ತರ ಇರುತ್ತಾ ಆ ತರ ಎಲ್ಲ ಚೆಕ್ ಮಾಡ್ತಾ ಇರ್ಬೇಕು ಯಾವಾಗ್ಲೂ ಅಷ್ಟೇ. ಏನ್ ತೊಂದ್ರೆ ಇಲ್ಲ. ಅದು ಕೆಲವೊಂದ್ಸರಿ ಇಂಪ್ಲಾಂಟೇಶನ್ ಆಗುವಾಗೆ ಆಗ್ಲಿ ಸ್ವಲ್ಪ ಈ ತರ ಸೆಳ್ತಾ ಬರೋದು. ಇಂಪ್ಲಾಂಟೇಶನ್ ನಿಮ್ದು ಆಗಿದೆ, ಬಟ್ ಏನಂದ್ರೆ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ, ಅಂದ್ರೆ ನಿಮ್ಗೆ ವಾಮಿಟ್ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮ್ಗೆ ಅಲ್ವಾ ವಾಮಿಟ್ ಜಾಸ್ತಿ ಆಗ್ತಾ ಇದೆ? ಹಾ, ಇವತ್ತು ಅದಕ್ಕೆ ನನಗೆ ಸ್ವಲ್ಪ 7 times ಆಯ್ತು. ಐ ಡೋಂಟ್ ಹ್ಯಾವ್ ಇದು ಇಲ್ಲ, ಶಕ್ತಿನೂ ಇಲ್ಲ ಆಯ್ತು. ಹೌದು, ವಾಮಿಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮ್ಗೆ ಅದು ಗ್ರಾವಿಟಿ ಸರಿಯಾಗಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಮತ್ತೆ ಒಂಥರ ಪುಲ್ ಆದಂಗ ಆಗುತ್ತಲ್ವಾ ಹಿಂಗೆ. ನಮ್ಮ ಪೂರ್ತಿ ಆಸಿಡ್ ರಿಫ್ಲಕ್ಸ್ ತರ ಪೂರ್ತಿ ಹಿಂಗೆ ಬರೋ ತರ ಆಗೋದು ಅದೆಲ್ಲಾನು ಸ್ವಲ್ಪ ಎಳ್ತ ಜಾಸ್ತಿ ಆಗುತ್ತೆ ಅದರಿಂದ. ಮೇ ಬಿ ಅಂದ್ರೆ ನಿಮ್ದು ವಾಮಿಟಿಂಗ್ ಇಂದಾನು ಕೂಡ ಇದು ಎಫೆಕ್ಟ್ ಆಗಿರಬಹುದು, ಸೈಡ್ ಎಫೆಕ್ಟ್. ಅಕಸ್ಮಾತ್ ನೀವು ಸ್ಕ್ಯಾನಿಂಗ್ ಹೋದಾಗ್ಲೂ ಕೂಡ ಅದು ಕನ್ಫರ್ಮೇಶನ್ ಆಗೇ ಆಗುತ್ತೆ. ಓಕೆ, ಓಕೆ ಅಂದ್ರೆ ಮಗು ಪೊಸಿಷನ್ ಆಗಿರಬಹುದು ಅಥವಾ ಮಗುವಿನ ಸುತ್ತ ಇರುವಂತಹ ಥಿಂಗ್ಸ್ ಆಗಿರ್ಬೋದು, ಲೇಯರ್ಸ್ ಆಗಿರ್ಬೋದು, ಎಲ್ಲ ಕರೆಕ್ಟ್ ಇದೆಯಾ ಅದೆಲ್ಲ ಆದಾಗ ನಿಮ್ಗೆ ಕನ್ಫರ್ಮೇಶನ್ ಚೆನ್ನಾಗಿ ಸಿಗುತ್ತೆ. ಹ್ಮ್. ಓಕೆ ಓಕೆ ಅದೇ ಇದು ಮೇಜರ್ಲಿ ನಂಗೆ ಅನ್ಸ್ತಾ ಇರೋದು ವಾಮಿಟಿಂಗ್ ಇಂದ ಅದು ಸ್ವಲ್ಪ ಎಳ್ದ ಆಗಿ ನಿಮ್ಗೆ ಹತ್ರ ಅನ್ನಿಸ್ತಾ ಇದೆ ಅಂತ ಹೇಳಿ. ಓಕೆ. ಓಕೆ. ಮೊಬೈಲ್ ಕ್ಯಾಮ್ರಾ ಸಪೋರ್ಟ್ ಆಗ್ತಾ ಇಲ್ವಾ? ಓಕೆ. ಇನ್ನೊಬ್ರು ಶಿಲ್ಪ ಕನೆಕ್ಟ್ ಆಗಕ್ ಆಗ್ತಾ ಇಲ್ಲ ಅಂದ್ರು. ಓಕೆ, ರಕ್ಷಿತಾ ಅವರೇ, ಏನಾದ್ರು ಕ್ವೆಶನ್ ಇದೆಯಾ? ಯಾ ಮ್ಯಾಮ್, ಅದು ನನಗೆ 16 ವೀಕ್ ನಡೀತಾ ಇದೆ. ಹ್ಮ್ ಬಟ್ ಆಕ್ಚುಲಿ 1 ಮಂತ್ 2 ಮಂತ್ಸ್ ಇಂದನೂ ನನಗೆ 2:30 3 ಹಂಗೆ ಎಚ್ಚರಿಕೆ ಆಗುತ್ತೆ, ನಿದ್ದೆ ಬರೋದಿಲ್ಲ. ಆಮೇಲೆ ಹ್ಮ್ ಆ ಥರ ಫೀಲ್ ಆಗ್ತಿದೆ. ಆ, ಓಕೆ. ಅಂದ್ರೆ ಒಂದೊಂದು ಟೈಮ್ ಹೊಟ್ಟೆ ತುಂಬಾ ಹಸುವಾಗುತ್ತೆ, ಇಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ. ಹ್ಮ್ ಹೊಟ್ಟೆ ಹಸುವಾಗುತ್ತೆ ಆಕ್ಚುಲಿ. ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಹಸುವಾಗುತ್ತೆ. ಅಂಡ್ ಅದರಲ್ಲೂ ಈ ತರ ಮಧ್ಯದಲ್ಲಿ ಎಚ್ಚರ ಆದಾಗ ಖಂಡಿತ ಆಗುತ್ತೆ. ಆಯ್ತಾ? ಸೊ ಅದೇನ್ ಅಬ್ನಾರ್ಮಲ್ ಅನ್ನೋಂಥದ್ದು ಏನಲ್ಲ. ಅದು ಎಲ್ಲರಿಗೂ ಈ ಟೈಮಲ್ಲಿ ಆ ತರ ಆಗ್ತಾ ಇರುತ್ತೆ. ಅಂಡ್ ಇವಾಗ ಮಧ್ಯ ಎಚ್ಚರ ಆಗೋದು ಅಷ್ಟೇನೆ. ಅಂಡ್ ನೀವು ಮಲ್ಗೋಕ್ಕೂ ಮುಂಚೆ ಜಾಸ್ತಿ ನೀರ್ ಕುಡಿಬೇಡಿ. ಆಯ್ತಾ? ಸೊ ನಮ್ಗೆ ಆಲ್ಮೋಸ್ಟ್ ಬ್ಲಾಡರ್ ಮೇಲೆ ಇದು ಪ್ರೆಷರ್ ಜಾಸ್ತಿ ಇರೋದ್ರಿಂದ ಈ ಟೈಮಲ್ಲಿ ಬೇಗ ಯೂರಿನೇಷನ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರನು ಮಧ್ಯ ಎಚ್ಚರ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ರಿಗೆ ಈ ತರನೂ ಇರುತ್ತೆ, ಎಚ್ಚರ ಆದ್ರೆ ಬೇಗ ನಿದ್ದೆ ಬರಲ್ಲ. ಓಕೆ. ಸೊ ಆ ತರ ಕಂಡೀಷನ್ಸ್ ಕೂಡ ಇರುತ್ತೆ. ಅದು ಈಗ ಇನ್ನ ಜಾಸ್ತಿ ಆಗುತ್ತೆ. ಆಯ್ತಾ? ಅಂದ್ರೆ ಯಾವಾಗ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ, ಅಂದ್ರೆ ಕಂಪ್ಲೀಟ್ ನಿದ್ದೆ ಬರುತ್ತೆ? ಆ, ಹಾ ಹಾ ಅಂದ್ರೆ ಡೈಲಿ ಹಿಂಗೆ ಆಗ್ತಿದೆ, ನಿದ್ದೆ ಮಾಡ್ತಾ ಇಲ್ಲ ಅದಕ್ಕೆ.
ಓಕೆ, ಅದೇ ನೀವು ಯೋಗ ನಿದ್ರಾ ಮಾಡಿ. ಬೇಕಾದ್ರೆ ನಾನು ಒಂದ್ಸರಿ ಈ ಕ್ಲಾಸಲ್ಲೇನೆ ಯೋಗ ನಿದ್ರಾ ಮಾಡಿಸ್ತೀನಿ, ಆಯ್ತಾ? ಸೊ ದಟ್ ನಿಮ್ಗೆ ಅದು ರೆಕಾರ್ಡಿಂಗ್ ಕೂಡ ಕೊಟ್ಟಿರ್ತೀನಿ. ನಿಮ್ಗೆ ಯಾವಾಗ ನಿದ್ದೆ ಬರಲ್ವೋ ಅದ್ ರೆಕಾರ್ಡಿಂಗ್ ಪ್ಲೇ ಮಾಡ್ಕೊಂಡು ನಿದ್ದೆ ಮಾಡಿ. ಚೆನ್ನಾಗಿ ನಿದ್ದೆ ಬರುತ್ತೆ ಯೋಗ ನಿದ್ರಾ ಮಾಡಿದ್ರೆ. ಅಕಸ್ಮಾತ್ ನಿಮ್ಗೆ ಬರೀ ನಾನು ಮಾಡಿಸುವಾಗ ಮಾತ್ರ ನಿದ್ದೆ ಬಂದ್ರೂ ಡೀಪ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ಆಯ್ತಾ? ಇಟ್ ಈಸ್ ನಾಟ್ ಅಬೌಟ್ ನೀವು 8 ಅವರ್ಸ್ ನಿದ್ದೆ ಮಾಡ್ತೀರಾ, 10 ಅವರ್ಸ್ ನಿದ್ದೆ ಮಾಡ್ತೀರಾ, ಅದೆಲ್ಲ ಪ್ರಶ್ನೆ. ಎಷ್ಟು ಡೀಪ್ ಸ್ಲೀಪ್ ಇತ್ತು ಅಷ್ಟರಲ್ಲಿ ನಿಮ್ಮ ದೇಹ ಎಷ್ಟು ಚೆನ್ನಾಗಿ ಹೀಲ್ ಆಯ್ತು, ಮತ್ತೆ ಹೇಗೆ ಅದು ಚೈತನ್ಯಯುತವಾಗಿ ಹೊರಗೆ ಬಂತು. ಅಂದ್ರೆ ನೆಕ್ಸ್ಟ್ ನೀವು ಡೇ ಸ್ಟಾರ್ಟ್ ಮಾಡ್ತಿದ್ದೀರಾ, ಮಲ್ಕೊಂಡು ಎದ್ದ ಮೇಲೆ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ಹಂಗ್ ನೋಡಿದ್ರೆ ನೀವು ಯೋಗ ನಿದ್ರಾ ಮಾಡಿದಾಗ 1 ಅವರ್ ಮಾಡಿದ್ರು ಪರವಾಗಿಲ್ಲ, ನಿದ್ದೆ ಚೆನ್ನಾಗಿ ನೀವು ಆಕ್ಟಿವ್ ಆಗಿರ್ತೀರಾ. ಏನೇನ್ ಬಾಡಿಗೆ ಅಷ್ಟ್ರೊಳಗೆ ರಿಲ್ಯಾಕ್ಸೇಷನ್ ಸಿಗ್ಬೇಕೋ ಅದು ಖಂಡಿತ ಸಿಕ್ಕಿರುತ್ತೆ. ಓಕೆ, ಒಂದ್ಸರಿ ಮಾಡಿಸ್ತೀನಿ ನಾನು ಕ್ಲಾಸಲ್ಲೇನೆ, ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಎಸ್. ಹಾ, ಲಕ್ಷ್ಮಿ ಅವರೇ, ನಂಗೆ ಬ್ರೌನ್ ಸ್ಪಾಟಿಂಗ್ ಆಗ್ತಾ ಇದೆ. ಓಕೆ, ಅದು ಕೆಲವೊಬ್ಬರಿಗೆ ನಾರ್ಮಲ್ ಇರುತ್ತೆ. ಎಷ್ಟು, ಯಾವ ಮಂತ್ ಹೇಳಿ ನಿಮ್ದು? ಮ್ಯೂಟ್ ಅಲ್ಲಿ ಇದ್ದೀರಾ? ಹಲೋ ಮ್ಯಾಮ್, ಸಾರಿ ಹಾ, ಮ್ಯೂಟ್ ಆಗಿತ್ತು. ಹಾ ಮ್ಯಾಮ್, ನನ್ ಜಸ್ಟ್ ಇವಾಗ 5 ವೀಕ್ಸ್ ಕಂಪ್ಲೀಟ್ ಆಯ್ತ್ರಿ. ಓಕೆ. ಆ, ಹಾ, ಈಗ ಆಕ್ಚುಲಿ ನಂಗೆ ಈಗ ಒಂದ್ 2 ಡೇಸ್ ಇಂದ ಆಗತ್ತಿತ್ರಿ ಮೇಡಮ್. ಸ್ವಲ್ಪ ಹ್ಮ್ ಸ್ವಲ್ಪ ಬ್ರೌನ್ ಸ್ಪಾಟ್ ಆಗತ್ತಿತ್ರಿ. ಹ್ಮ್ ಸೊ ಹ್ಮ್ ಸ್ವಲ್ಪ ಯಾವಾಗಾದ್ರೂ ಸ್ವಲ್ಪ ಹೊಟ್ಟೆ ಕೆಳಗೆ ನೋವು ಬರತೈತ್ರಿ, ಅದ ಪ್ರಾಬ್ಲಮ್. ಅದ್ ಹ್ಮ್. ಬಿಟ್ರೆ ಏನ್ ಇಶ್ಯೂ ಆಗಿಲ್ಲ. ಓಕೆ, 5 ವೀಕ್ಸ್ ಅಂತ ಹೇಳಿದ್ರಾ? ಹಾ ರೀ. ಹ್ಮ್. ಓಕೆ, ಅದೇ ಕೆಲವೊಂದ್ಸರಿ ಇದು ಇಂಪ್ಲಾಂಟೇಶನ್ ಟೈಮ್ ಆಗಿರೋದ್ರಿಂದ ಅವಾಗ ಒಂದ್ ಸ್ವಲ್ಪ ಸ್ಪಾಟಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಆಯ್ತಾ? ಸ್ವಲ್ಪ ಸ್ಲೈಟ್ ಪೇನ್ ಇಸ್ ಓಕೆ, ಬಟ್ ತುಂಬಾ ಪೇನ್ ಇದೆಯಾ ಅಂತ ನೋಡ್ಕೊಂಡು ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಮತ್ತೆ ಸ್ಪಾಟಿಂಗ್ ಆಗ್ಲಿ ಅದು ಪ್ಯಾಡ್ ಯೂಸ್ ಮಾಡ್ತಾ ಇರಿ, ಅದು ತುಂಬ ಹೋಗುತ್ತಾ ಆ ಥರ ನೀವು ನೋಡ್ಕೋತಾ ಇರ್ಬೇಕು. ಮೇ ಬಿ ಇದ್ರ ಬಗ್ಗೆನೂ ನಾವು ಅನುಪಮ ಅವ್ರ ಜೊತೆ ಒಂದು ಲೈವ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಅವರು ಹೇಳಿದ್ರು. ಸೊ ಅವರು ಅಂದ್ರೆ ಪ್ಯಾಡ್ ತುಂಬ ಹೋಗ್ತಾ ಇದೆಯಾ ಅಥವಾ ಹಂಗೆ ಜಸ್ಟ್ ಸ್ಪಾಟಿಂಗ್ ಅಷ್ಟೇ, ಆಯ್ತಾ? ಲೈಟ್ ಆಗಿ ಆಗ್ತಾ ಇದೆಯಾ ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ, ಆಯ್ತಾ? ಸೊ ಮತ್ತೆ ಕ್ರಾಂಪ್ಸು ಅಷ್ಟೇ, ತುಂಬಾ ಸಿವಿಯರ್ ಆಗಿದೆಯಾ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇರಿ, ಆಯ್ತಾ? ಅದ್ಬಿಟ್ಟು ಇನ್ನೆಲ್ಲ ಓಕೆ. ಲೈಟ್ ಆಗಿ ಇರೋದು ನಾರ್ಮಲ್ ಅದು. ಹ್ಮ್. ಓಕೆ. ಲೈಟ್ ಆಗಿ ಅಂದ್ರೆ ಕೆಲವು ಸ್ವಲ್ಪ ಸ್ವಲ್ಪ ಅಷ್ಟೇ ಆಗಿದ್ರೆ, ಮತ್ತೆ ಕ್ರಾಂಪ್ಸ್ ಜಾಸ್ತಿ ಇಲ್ಲ ಅಂತಂದ್ರೆ ಇಟ್ ಇಸ್ ಓಕೆ, ಆಯ್ತಾ? ತುಂಬಾ ಕ್ರಾಂಪ್ಸ್ ಬರ್ತಾ ಇದೆ ಆವಾಗ್ಲೂ ಕೂಡ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಓಕೆ, ಓಕೆ. ಅಂದ್ರೆ ಏನಿಲ್ಲ, ಅವರು ಸಪೋರ್ಟಿವ್ ಮೆಡಿಸಿನ್ಸ್ ಕೊಡ್ತಾರೆ. ಇಟ್ ಈಸ್ ನಾಟ್ ಲೈಕ್ ಏನೋ ಆಗಿದೆ ಅಲ್ಲ, ಅವ್ರು ಸಪೋರ್ಟಿವ್ ಮೆಡಿಸಿನ್ಸ್ ಕೊಡ್ತಾರೆ, ಆಯ್ತಾ? ಸೊ ಓಕೆ. ಅದನ್ನ ಪ್ರೊಟೆಕ್ಷನ್ಗೆ ಹೆಲ್ಪ್ ಮಾಡೋದಕ್ಕೆ, ಆಯ್ತಾ? ಈಸ್ಟ್ರೋಜನ್ ಆ ತರ ಪ್ರೊಜೆಸ್ಟೆರಾನ್ ಇದೆಲ್ಲ ಏನು ಪ್ರೆಗ್ನೆನ್ಸಿ ಸಪೋರ್ಟಿವ್ ಹಾರ್ಮೋನ್ಸ್. ಆ ಹಾರ್ಮೋನ್ಸ್ ಕಮ್ಮಿ ಆದಾಗ ಇದು ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಹಾರ್ಮೋನ್ಸ್ ನ ಇಂಜೆಕ್ಟ್ ಮಾಡ್ತಾರೆ, ಇಲ್ಲ ಮಾತ್ರೆ ರೂಪದಲ್ಲಿ ಕೊಡ್ತಾರೆ, ಅವಾಗ ಸ್ಟಾಪ್ ಆಗುತ್ತೆ. ಹ್ಮ್ ಆಕ್ಚುಲಿ ಮ್ಯಾಮ್, ನನ್ಗೆ ಇವಾಗ ಫಾಲಿಕ್ ಆಸಿಡ್ ಮತ್ತು ಪ್ರೊಜೆಸ್ಟ್ರಾನ್ ಕೊಟ್ಟಿದ್ದಾರೆ ಮ್ಯಾಮ್, ಹ್ಮ್ ತಗೊಳ್ತಾ ಇದೀನಿ. ಓಕೆ. ಅದೇ ಸ್ವಲ್ಪ ಭಯ ಆಗ್ಬಿಡ್ತಿದ್ ಯಾಕೆ ಈ ತರ ಹ್ಮ್ ಆಯ್ತು ಅಂತ. ಅದೇ, ಇಲ್ಲ ಜಾಸ್ತಿ ಅನ್ಸಿದ್ರೆ ನಿಮ್ಗೆ ನಿಮ್ಮ ಡಾಕ್ಟರ್ಗೆ ಕಾಲ್ ಮಾಡಿ ಕೇಳಿ, ಇಲ್ಲ ಏನಾದ್ರೂ ಹೆಲ್ಪ್ ಲೈನ್ ಇರುತ್ತೆ ಕೇಳಿ, ಅವರು ಒಂದು ಡೋಸೇಜ್ ಏನಾದ್ರೂ ಜಾಸ್ತಿ ಮಾಡ್ತಾರೆ. ಇವಾಗ ಆಲ್ರೆಡಿ ಕೊಟ್ಟಿದಾರಲ್ವಾ ಪ್ರೊಜೆಸ್ಟ್ರಾನ್, ಡೋಸೇಜ್ ಜಾಸ್ತಿ ಮಾಡ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ಏನಾದ್ರೂ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ, ಥೈರಾಯ್ಡ್ ಅಥವಾ ಬೇರೆ ಯಾವ್ದಾದ್ರು? ಇಲ್ಲ ಏನು? ಮ್ಯಾಮ್, ಇದೆರಡೆ. ಹಾ, ಅವ್ರು ಡಾಕ್ಟರ್ ಕೊಟ್ಟಿದ್ದಷ್ಟೇ ತಗೊಳತೀನ್ರಿ. ಹಾ, ಓಕೆ. ಅದೇ ತುಂಬಾ ಇದಾದ್ರೆ ಹೆಲ್ಪ್ ಲೈನಿಗೆ ಕಾಲ್ ಮಾಡಿ, ಅವ್ರು ಡೋಸೇಜ್ ಜಾಸ್ತಿ ಮಾಡ್ಬೋದು, ಅದು ಹೆಲ್ಪ್ ಆಗುತ್ತೆ. ಓಕೆ, ಓಕೆ, ಥ್ಯಾಂಕ್ ಎಸ್, ಥ್ಯಾಂಕ್ ಯು. ಓಕೆ, ಎಸ್, ನಾವು ವಿಲ್ ಸ್ಟಾರ್ಟ್, ಆಯ್ತಾ? ಹಾ, ಒಂದು ಸ್ಮಾಲ್ ಏನು ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನಾನು ಕ್ಲಾಸಸ್ ಅಲ್ಲಿ ಏನೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಮೇ ಬಿ ಹಳಬ್ರಿಗೆ ಸ್ವಲ್ಪ ರಿಪೀಟೆಡ್ ಅನ್ಸ್ಬೋದು, ಬಟ್ ಹಂಗೆ ಜಸ್ಟ್ ಲೈಟ್ ಆಗಿ ಹೇಳ್ಬಿಡ್ತೀನಿ. ಓಕೆ, ಸೊ ನನ್ನ ಇಡೀ ರೆಗ್ಯುಲರ್ ಸೆಷನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಚಾಂಟಿಂಗ್ಸ್ ಮಾಡ್ತೀವಿ, ಮಂತ್ರ ಚಾಂಟಿಂಗ್, ಓಮ್ ಚಾಂಟಿಂಗ್ ಇರುತ್ತೆ, ಆಮೇಲೆ ವಿಜುವಲೈಸೇಷನ್ಸ್ ಇರುತ್ತೆ, ಮೆಡಿಟೇಷನ್ಸ್ ಇರುತ್ತೆ, ಮತ್ತೆ ಅಫರ್ಮೇಶನ್ಸ್ ಕೂಡ ನಾವು ಹೇಳಿಸ್ತೀವಿ. ಓಕೆ, ಮತ್ತೆ ಆಕ್ಟಿವಿಟೀಸ್ ಕೂಡ ಮಾಡಿಸ್ತಾ ಇದ್ದೀನಿ. ಅಂಡ್ ಡೈಲಿ ಆದ್ರೆ ಟೈಮ್ ಇದ್ರೆ 5 ಮಿನಿಟ್ಸ್ ನಾವು ಕ್ವೆಶನ್ ಅಂಡ್ ಆನ್ಸರ್ಸ್ ತರ ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀನಿ, ಮತ್ತೆ ಬ್ರೈನ್ ಜಿಮ್ ಮಾಡಿಸ್ತೀವಿ. ಅಂಡ್ ದೆನ್ ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು
ಯೋರ್ ಥಿಂಗ್ ಅಂದ್ರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಲಿ ಬ್ರೈನ್ ಡೆವಲಪ್ಮೆಂಟಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಆಕ್ಟಿವಿಟೀಸ್ ಕೂಡ, ಅಂದ್ರೆ ನಾನು ಬರೀ ಹೇಳೋದು ಮಾತ್ರ ಅಲ್ಲ, ಮಾಡಿಸ್ತಾ ಹೋಗ್ತೀನಿ ಕ್ಲಾಸಸ್ ಅಲ್ಲಿ. ನೀವೇನ್ ಮಾಡ್ಬೇಕು, ಯಾಕಂದ್ರೆ ನಾನು ಬರೀ ಹೇಳ್ತಾ ಹೋದ್ರೆ ನೀವು ಯಾವಾಗ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಅದಕ್ಕೆ ಕ್ಲಾಸಲ್ಲೇ ಮಾಡಿಸೋದು ಜಾಸ್ತಿ. ಓಕೆ. ಮತ್ತೆ ಮೆಡಿಟೇಷನ್ಸ್ ಅಲ್ಲಿ ಕೂಡ ತುಂಬಾ ವೇರಿಯೇಷನ್ಸ್ ಇದೆ, ಅದರಲ್ಲೂ ಕೂಡ ತುಂಬಾ ಮೊಡ್ಯಾಲಿಟೀಸ್ ಇದೆ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದೀನಿ. ಇನ್ಕ್ಲೂಡಿಂಗ್ NLP ಹೀಲಿಂಗ್ ಎಲ್ಲಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಮತ್ತೆ ನಿಮ್ಗೆ ರಿಲ್ಯಾಕ್ಸೇಷನ್ ಮೆಡಿಟೇಷನ್ಸ್ ಆಗಿರಬಹುದು, ಅಥವಾ ಅಪ್ಲಿಫ್ಟಿಂಗ್ ಮೆಡಿಟೇಷನ್ಸ್ ಆಗಿರಬಹುದು, ಅಥವಾ ಬೇಬಿ ರಿಲ್ಯಾಕ್ಸೇಷನ್, ಬೇಬಿ ಜೊತೆ ಮಾತಾಡೋದಾಗಿರಬಹುದು, ಟಾಕ್ ಟು ಯುವರ್ ಬೇಬಿ. ಸೊ ಈ ತರ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮೆಡಿಟೇಷನ್ಸ್ ನ ನಾನು ಮಾಡಿಸ್ತೀನಿ. ಓಕೆ. ಬೇಬಿ ವಿಜುವಲೈಸೇಷನ್ ಇಂದ ನಮ್ಗೆ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ವಿಜುವಲೈಸೇಷನ್ ನ ಮೆಡಿಟೇಷನ್ ಅಲ್ಲೇ ಇನ್ಕ್ಲೂಡ್ ಮಾಡಿರ್ತೀನಿ. ಅಂಡ್ ನಾವೇನ್ ಮಾಡ್ತೀವಿ, ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ಗೂ ಪ್ಲಾನ್ ಮಾಡ್ತಾ ಇದ್ದೀನಿ ಇವಾಗ. ಅಂದ್ರೆ ತುಂಬಾನೇ ಡೀಪ್ ಆಗಿ ಕನೆಕ್ಟ್ ಆಗುವಂಥದ್ದು. ಅಂಡ್ ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ಸ್ ಅಲ್ಲಿ ಮ್ಯಾನಿಫೆಸ್ಟೇಷನ್ಸ್ ತುಂಬಾ ಫಾಸ್ಟ್ ಆಗುತ್ತೆ. ಓಕೆ. ಅದನ್ನ ನಾನು ನನ್ನ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅದೇ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಪ್ರಾಣಾಯಾಮ ಕೂಡ ಮಾಡಿಸ್ತಾ ಇದ್ದೀನಿ. ಅಂಡ್ ದೆನ್ ಇದು ಥೀಟಾ ಸ್ಟೇಟಿಗೆ ಬರೋದಕ್ಕೆ ಒಂದು ಪ್ರಾಪರ್ ಪ್ರೊಸೀಜರ್ ಇದೆ. ಸೊ ಅದನ್ನ ನಾನು ಇವಾಗ ಕರೆಂಟ್ಲಿ ಇನ್ಕ್ಲೂಡ್ ಆಲ್ರೆಡಿ ಮಾಡಿದ್ದೀನಿ. ಸೊ ಅದನ್ನ ನಿಮ್ಗೆ ಹೇಳಿಲ್ಲ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದು ಸೆಷನ್ ಅಲ್ಲಿ ನಾನು ಅದನ್ನ ಹೇಳ್ತೀನಿ ಎಲ್ಲಾರ್ಗು, ಸೊ ರೆಗ್ಯುಲರ್ ಬ್ಯಾಚ್ ಅವ್ರಿಗೂ ಕೂಡ. ಓಕೆ. ಅಂಡ್ ದೆನ್ ಯಾ ಕೆಲವೊಂದು ವಿಡಿಯೋಸ್ ಇದೆ, ನೀವು ಅದನ್ನ ನೋಡ್ಬಿಟ್ಟು ವಾಟರ್ ಮ್ಯಾನಿಫೆಸ್ಟೇಷನ್ ಮತ್ತೆ ವಿಷನ್ ಬೋರ್ಡ್ ಪ್ರಿಪೇರ್ ಮಾಡ್ಕೋಬಹುದು. ಬಟ್ ವಿಷನ್ ಬೋರ್ಡ್ ನಾನು ಬೋನಸ್ ಆಗಿ ಕೊಡ್ತೀನಿ ಅಂತ ಹೇಳಿದೀನಿ. ಸೊ ರಕ್ಷಿತಾ ಅವರೇ, ನೀವು ವಿಷನ್ ಬೋರ್ಡ್ದು ನಾನು ಕೊಟ್ಟಿದ್ದೀನಿ ಅನ್ಸುತ್ತೆ ನಿಮ್ಗೆ ರೆಕಾರ್ಡಿಂಗು, ನೀವು ನೋಡ್ಬೋದು. ಓಕೆ ಮ್ಯಾಮ್. ಅಂಡ್ ದೆನ್ ಹೊಸ ಬ್ಯಾಚ್ ಅವ್ರಿಗೆ ನಾನು ಲೈವ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ, ನೀವು ಪ್ರಿಪೇರ್ ಮಾಡ್ಬೋದು. ಓಕೆ. ಇನ್ನೂ ಒಂದ್ಸರಿ ನಾವು ವಿಷನ್ ಬೋರ್ಡ್ ನ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಕೂಡ ಮಾಡೋಣ. ಸೊ ಈಗ ಎಕ್ಸಿಸ್ಟಿಂಗ್ ಇರೋದ್ರನ್ನ ಅದನ್ನ ಯೂಸ್ ಮಾಡ್ಕೊಂಡು, ಇಲ್ಲ ಎಕ್ಸ್ಟ್ರಾ ಒನ್ ಯೂಸ್ ಮಾಡ್ಕೊಂಡು ಅದನ್ನೇ ಗ್ಲೋರಿಫೈ ಮಾಡೋಣ. ಓಕೆ. ಸೊ ಇವಾಗ ವಿಲ್ ಸ್ಟಾರ್ಟ್ ವಿತ್ ಓಮ್ ಚಾಂಟಿಂಗ್ ಅಂಡ್ ದೆನ್ ಮಂತ್ರ ಚಾಂಟಿಂಗ್. ಆಮೇಲೆ ನಾವು ಆಕ್ಟಿವಿಟಿ ಮಾಡೋಣ. ಓಕೆ. ಒಂದು ಸ್ಮಾಲ್ ಮೆಡಿಟೇಷನ್ ಮಾಡಿ ಆಮೇಲೆ ಆಕ್ಟಿವಿಟಿ ಮಾಡೋಣ. ಓಕೆ. ಒಂದೇ ನಿಮಿಷ, ನಾನು ಬಂದೆ, ನೀರು ತಗೊಂಡ್ ಬರ್ತೀನಿ. ಓಕೆ. ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್. ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ಕ್ಲೋಸ್ ಯರ್ ಐಸ್. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ಜಸ್ಟ್ ಅಬ್ಸರ್ವ್. ನಿಮ್ಮ ಸುತ್ತಲಿನ ವಾತಾವರಣನ ಅಬ್ಸರ್ವ್ ಮಾಡಿ. ಚಾಂಟಿಂಗ್ ಮಾಡೋದಕ್ಕೂ ಮುಂಚೆ ಜಸ್ಟ್ ಅಬ್ಸರ್ವ್. ಇವತ್ತು ನೀವು ಯಾವ ರೀತಿ ಉಸಿರಾಡ್ತಾ ಇದ್ದೀರಾ ಅನ್ನೋದನ್ನ ಹಾಗೆ ಅಬ್ಸರ್ವ್ ಮಾಡಿ. ನೀವು ವೇಗವಾಗಿ ಉಸಿರಾಡ್ತಾ ಇದ್ದೀರಾ, ನಿಧಾನವಾಗಿ ಉಸಿರಾಡ್ತಾ ಇದ್ದೀರಾ, ಡೋಂಟ್ ಟ್ರೈ ಟು ಆಲ್ಟರ್, ಜಸ್ಟ್ ಅಬ್ಸರ್ವ್. ಅದೇ ರೀತಿ ನಿಮ್ಮ ಆಲೋಚನೆಗಳು ಯಾವ ರೀತಿ ಇದೆ ಅನ್ನೋದನ್ನ ಹಾಗೆ ಅಬ್ಸರ್ವ್ ಮಾಡಿ. ಯಾವ ಯಾವ ಥಾಟ್ಸ್, ಆಲೋಚನೆಗಳು ಇವತ್ತು ನಿಮ್ಮ ಮೈಂಡ್ಗೆ ಬರ್ತಾ ಇದೆ ಅನ್ನೋದನ್ನ ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ.
ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ಜೋಡಿಸಿ now we will chant ಓಂ ಮಂತ್ರ for 11 times. ಈಗ ನಿಮ್ಮ ಕೈಗಳನ್ನ ಜೋಡಿಸಿರೋ ಹಾಗೆ ಅಲ್ಲಿರುವಂತಹ ಶಾಖವನ್ನ ಗಮನಿಸ್ತಾ ನಿಮ್ಮ ಬಲಗೈಯನ್ನ ನಿಮ್ಮ ಎದೆಯ ಮೇಲೆ ಇಟ್ಟು ಎಡಗೈಯನ್ನ ಹೊಕ್ಕುಳದ ಮೇಲೆ ಇಡಿ. ನಿಮ್ಮ ನಾಭಿಯಿಂದ ಸ್ವಲ್ಪ ಕೆಳಗಡೆ ನಿಮ್ಮ ಎಡಗೈ ಇರಲಿ. ನಿಮ್ಮ ಬಲಗೈಯನ್ನ ಹೃದಯದ ಭಾಗದಲ್ಲಿಡಿ. ರಿಲ್ಯಾಕ್ಸ್. ಈಗ ಓಂ ಮಂತ್ರವನ್ನ ಪಠನೆ ಮಾಡೋಣ. ಪ್ರತಿ ಬಾರಿ ಓಂ ಅಂತ ಹೇಳುವಾಗ ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ ಹಾಗೂ ನಿಮ್ಮ ತಲೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ನ ಗಮನಿಸ್ತಾ ಬನ್ನಿ. ಒಂದು ಸಾರಿ ಓಂ ಅಂತ ಹೇಳುವಾಗ ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ ಹಾಗೂ ತಲೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ನ ಗಮನಿಸ್ತಾ ಬರಬೇಕು. ಚಾಂಟ್ ವಿತ್ ಮೀ. ಬ್ರೀತ್ ಇನ್ ಡೀಪ್ಲಿ ಟಿಲ್ ಯೋರ್ ಅಬ್ಡಮನ್. ಹೊಟ್ಟೆಯವರೆಗೆ ನಿಮ್ಮ ಉಸಿರನ್ನ ನಿಧಾನವಾಗಿ ತಗೊಂಡು ಚಾಂಟ್ ಮಾಡಿ. ಆ ರಿಲ್ಯಾಕ್ಸ್. ಈಗ ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಹಾಗೂ ನಿಮ್ಮ ತಲೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್, ತರಂಗಗಳನ್ನ, ಕಂಪನಗಳನ್ನ ಗಮನಿಸಿ. ರಿಲ್ಯಾಕ್ಸ್. ಓಂ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಎಲ್ಲಾ ಚಕ್ರಗಳು ಕೂಡ ಆಕ್ಟಿವೇಟ್ ಆಗಿ ನಮ್ಮ ಎಲ್ಲಾ ಎನರ್ಜಿ ಸೆಂಟರ್ಸ್, ಶಕ್ತಿ ಪುಂಜಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಇದರಿಂದ ಇಡೀ ದೇಹದಲ್ಲಿ ಶಕ್ತಿಯ ಸಂಚಲನ, ಪ್ರಾಣದ ಸಂಚಲನ ಸರಿಯಾಗಿ ಆಗುತ್ತೆ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ಜೋಡಿಸಿ ಕಣ್ಣುಗಳು ಹಾಗೆ ಮುಚ್ಚಿರ್ಲಿ.
ಈಗ ನಾವು ಸಂತಾನ ಗೋಪಾಲ ಸ್ತೋತ್ರವನ್ನ ಹೇಳೋಣ. ನನ್ನ ನಂತರ ಹೇಳಿ. ದೇವಕೀ ಸುತ ಗೋವಿಂದ ವಾಸುದೇವಾ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ದೇವಕೀ ಸುತ ಗೋವಿಂದ ವಾಸುದೇವಾ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ತರಂಗಗಳನ್ನ ಗಮನಿಸಿ. ಅಬ್ಸರ್ವ್ ದ ವೈಬ್ರೇಷನ್ಸ್ ಇನ್ ಯೋರ್ ಬಾಡಿ. ರಿಲ್ಯಾಕ್ಸ್. ಎರಡೂ ಕೈಗಳನ್ನ ನಿಮ್ಮ ತೊಡೆಯ ಮೇಲೆ ಇಡಿ. ಈಗ ಒಂದು ಸ್ಮಾಲ್ ಮೆಡಿಟೇಷನ್ ಮಾಡೋಣ. ಒಂದು ಚಿಕ್ಕ ಧ್ಯಾನ. ನೀವು ಕುತ್ಕೊಂಡು ಮಾಡಬಹುದು, ಇಲ್ಲ ಮಲ್ಕೊಂಡು ಕೂಡ ನೀವು ಈ ಮೆಡಿಟೇಷನ್ ಮಾಡಬಹುದು. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹನ ರಿಲ್ಯಾಕ್ಸ್ ಮಾಡಿ. ಟೇಕ್ ಯೋರ್ ಟೈಮ್. ನಿಮ್ಮ ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಮತ್ತೊಮ್ಮೆ ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ಟೇಕ್ ಅ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರನ್ನ ನಿಧಾನವಾಗಿ ಹೊರಗೆ ಹಾಕಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಹಾಗೂ ಉಸಿರನ್ನ ನಿಧಾನವಾಗಿ ಹೊರಗೆ ಹಾಕಿ. ರಿಲ್ಯಾಕ್ಸ್. ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ನೆತ್ತಿಯ ಭಾಗವನ್ನ, ಹಣೆಯ ಭಾಗವನ್ನ, ಕಣ್ಣಿನ ಭಾಗವನ್ನ, ಕಣ್ಣಿನ ರೆಪ್ಪೆಗಳನ್ನ ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕೆನ್ನೆಗಳನ್ನ ಹಾಗೂ ತುಟಿಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬಾಯಿಯನ್ನ, ಓರಲ್ ಕ್ಯಾವಿಟಿ ರಿಲ್ಯಾಕ್ಸ್ ಆಗಿರ್ಲಿ. ನಿಮ್ಮ ಬಾಯಿಯ ಒಳಗೆ ಇರುವಂತಹ ನಿಮ್ಮ ನಾಲಿಗೆ ಆಗಿರಬಹುದು ಅಥವಾ ಹಲ್ಲುಗಳಾಗಿರಬಹುದು, ಅಲ್ಲಿರುವಂತಹ ಒಸಡುಗಳಾಗಿರಬಹುದು. ನಿಮ್ಮ ಇಡೀ ಬಾಯಿಯನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬಾಯಿಯನ್ನ ರಿಲ್ಯಾಕ್ಸ್ ಮಾಡುವಾಗ ಇಂಡೈರೆಕ್ಟ್ಲಿ, ಪರೋಕ್ಷವಾಗಿ ನೀವು ನಿಮ್ಮ ಹೊಟ್ಟೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡ್ತಾ ಇರ್ತೀರ. ನಿಮ್ಮ ಗಂಟಲಿನ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಈಗ ಕುತ್ತಿಗೆ ಹಿಂಭಾಗವನ್ನ ಹಾಗೂ ಎರಡೂ ಬದಿಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ ಹಾಗೂ ಎರಡೂ ಕೈಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆಯ ಭಾಗ, ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗಿರ್ಲಿ. ನಿಮ್ಮ ನಾಭಿಯ ಭಾಗ, ನಾಭಿಯ ಮೇಲ್ಗಡೆ, ಕೆಳಗಡೆ ಹಾಗೂ ಎಡಬದಿ, ಬಲಬದಿ, ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ಲಿ.
ಬೆನ್ನಿನ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆಯ ಭಾಗದಿಂದ ಹಿಡಿದು ಸಂಪೂರ್ಣವಾಗಿ ನಿಮ್ಮ ಬೆನ್ನೆಲುಬನ್ನ, ಸೊಂಟದ ಕೆಳಗಿನ ಭಾಗದವರೆಗೆ ಇರುವಂತಹ ಬೆನ್ನೆಲುಬನ್ನ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಎ ಕಂಪ್ಲೀಟ್ ಸ್ಪೈನಲ್ ಕಾರ್ಡ್. ನಿಮ್ಮ ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನೀವು ಕುಳಿತುಕೊಂಡಂತಹ ಜಾಗ ಹಾಗೂ ನೀವು ಮಲಗಿರುವಂತಹ ಜಾಗ, ನಿಮ್ಮ ಸ್ಕಿನ್, ನಿಮ್ಮ ಸ್ಪರ್ಶ ಯಾವ ಸರ್ಫೇಸ್ಗೆ ಇದೆ ಅನ್ನೋದನ್ನ ಹಾಗೆ ಫೀಲ್ ಮಾಡಿ. ನೀವು ಮಲಗಿರುವಂತಹ ಹಾಸಿಗೆ ಆಗಿರಬಹುದು, ಮಂಚ ಆಗಿರಬಹುದು, ಅಥವಾ ನೀವು ಕುಳಿತುಕೊಂಡಂತಹ ಚೇರ್, ಅಥವಾ ನೀವು ನೆಲದ ಮೇಲೆ ಕೂತ್ಕೊಂಡಿರಬಹುದು. ಈ ಎಲ್ಲದನ್ನ ಹಾಗೆ ನಿಮ್ಮ ಸ್ಪರ್ಶವನ್ನ ಈ ಪದರಗಳ ಮೇಲೆ ಫೀಲ್ ಮಾಡಿ. ನಿಮ್ಮ ದೇಹದ ಭಾರವನ್ನ ನೀವು ಎಲ್ಲಿ ಹಾಕಿದ್ದೀರಾ, ನಿಮ್ಮ ಇಡೀ ದೇಹದ ಭಾರ ಆ ಸರ್ಫೇಸ್ಗೆ ಹೋಗ್ತಾ ಇದೆ. ಹಾಗೆ ನಿಮ್ಮ ಇಡೀ ದೇಹ ಲೈಟರ್ ಆಗ್ತಾ ಇದೆ. ತುಂಬಾ ಹಗುರವಾಗಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಎರಡೂ ಕಾಲುಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಯು ಆರ್ ಫೀಲಿಂಗ್ ಲೈಟರ್ ಅಂಡ್ ಲೈಟರ್. ಈಗ ನಿಮ್ಮ ಹೊಟ್ಟೆಯ ಭಾಗದ ಮೇಲೆ ಕೈ ಇಟ್ಟು ಹೊಟ್ಟೆಯನ್ನ ಸವರ್ತಾ, ಮುಖದಲ್ಲಿ ಮಂದಹಾಸ ಇರಲಿ. ನಿಧಾನವಾಗಿ ನಿಮ್ಮ ಹೊಟ್ಟೆಯನ್ನ ಸವರ್ತಾ ಅಲ್ಲಿರುವಂತಹ ನಿಮ್ಮ ಮಗುವಿನ ಪ್ರೆಸೆನ್ಸ್, ಇರುವಿಕೆಯನ್ನ ಫೀಲ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಮಗು ಎಚ್ಚೆತ್ತುಕೊಂಡಿದೆ. ಟಾಕ್ ಟು ಯುವರ್ ಬೇಬಿ. ವೆಲ್ಕಮ್ ಯುವರ್ ಬೇಬಿ. ನಿಮ್ಮನ್ನ ತಾಯಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಂತಹ ನಿಮ್ಮ ಮಗುವಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಈ ತಾಯ್ತನದ ಸುಖವನ್ನ ನಿಮಗೆ ಕೊಡ್ತಾ ಇರುವಂತಹ ನಿಮ್ಮ ಮಗುವಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಆಸ್ ಯೋರ್ ಪೇರೆಂಟ್. ನನ್ನನ್ನು ತಾಯಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಿಮಗೆ ಸಂಪೂರ್ಣ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಈಗ ನಿಮ್ಮ ಹೊಟ್ಟೆಯ ಒಳಗಡೆ ಇರುವ ನಿಮ್ಮ ಮಗು ಖುಷಿಯಾಗಿದೆ, ಆರೋಗ್ಯವಾಗಿದೆ, ಆನಂದವಾಗಿದೆ ಅನ್ನೋ ಹಾಗೆ ಫೀಲ್ ಮಾಡ್ತಾ, ನಿಮ್ಮ ಮಗುವಿನ ಇಡೀ ದೇಹ ಪ್ರತಿ ವಾರ, ಪ್ರತಿ ದಿನ, ಪ್ರತಿ ಕ್ಷಣವೂ ಕೂಡ ನಿಮ್ಮ ಮಗುವಿನ ದೇಹದ ಎಷ್ಟೋ ಭಾಗಗಳು ತುಂಬಾ ವೇಗವಾಗಿ ರೂಪುಗೊಳ್ತಾ ಇದೆ. ದ ಪ್ರಾಸೆಸ್ ಆಫ್ ಕ್ರಿಯೇಷನ್ ತುಂಬಾ ವೇಗವಾಗಿ ಆಗ್ತಾ ಇದೆ. ಈ ಸೃಷ್ಟಿಯ ಪ್ರಕ್ರಿಯೆ ನಿಮ್ಮ ಮಗುವಿನ ಪ್ರತಿಯೊಂದು ಅಂಗಾಂಗಗಳು ಕೂಡ ಪ್ರತಿ ದಿನ, ಪ್ರತಿ ಕ್ಷಣ ನಿಮ್ಮಿಂದ ಸಿಗ್ತಾ ಇರುವಂತಹ ಪ್ರಾಣಶಕ್ತಿಯನ್ನ, ಚೈತನ್ಯವನ್ನ, ಪೌಷ್ಟಿಕಾಂಶವನ್ನ, ನೀರಿನ ಅಂಶವನ್ನ ಹೀರ್ಕೊಂಡು ನಿಮ್ಮ ಮಗುವಿನ ಇಡೀ ದೇಹ ರೂಪುಗೊಳ್ತಾ ಇದೆ. ತಾಯಿಯಾಗಿ ನಿಮ್ಮಿಂದ ಎಷ್ಟೋ ವಿಷಯಗಳನ್ನ ಕಲಿತಾ, ನಿಮಗೆ ಎಷ್ಟೋ ವಿಷಯಗಳನ್ನ, ಅನುಭವಗಳನ್ನ ಅನುಭವಿಸ್ತಾ, ನಿಮ್ಮ ಜೊತೆಯಲ್ಲಿ ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಅನುಭವಗಳನ್ನ ಅನುಭವಿಸ್ತಾ, ನಿಮ್ಮ ಮಗು ನಿಮ್ಮ ಹೊಟ್ಟೆಯ ಒಳಗಡೆ ಆರಾಮವಾಗಿ, ಆರೋಗ್ಯವಾಗಿ ಬೆಳೀತಾ ಇರೋದನ್ನ ಫೀಲ್ ಮಾಡ್ತಾ, ವೆಲ್ಕಮ್ ಯುವರ್ ಬೇಬಿ ಟು ದ ವೂಮ್. ಪ್ರತಿದಿನ, ಪ್ರತಿ ಕ್ಷಣ ನಿಮಗೆ ಮಾತೃತ್ವದ ಆನಂದವನ್ನ ಕೊಡ್ತಾ ಇರುವಂತಹ ನಿಮ್ಮ ಮಗುವಿಗೆ ನಿಮ್ಮ ಪ್ರೀತಿಯನ್ನ ಕಳಿಸಿ. ನಿಮ್ಮ ಕೈಗಳ ಮೂಲಕ, ನಿಮ್ಮ ಸ್ಪರ್ಶದ ಮೂಲಕ ನಿಮ್ಮ ಪ್ರೀತಿಯನ್ನ ಮಗುವಿಗೆ ಕಳಿಸಿ. ಟಾಕ್ ಟು ಯುವರ್ ಬೇಬಿ. ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ, ದ ಟೈಮ್ ಈಸ್ ಯೋರ್ಸ್. ನಿಮ್ಮ ಮಗುವಿಗೆ ಕೇಳ್ಕೊಳ್ಳಿ,
ಅದಕ್ಕೆ ಹೇಳಿ, ನೀನು ಆರೋಗ್ಯವಾಗಿದೀಯಾ, ಆನಂದವಾಗಿದೀಯಾ, ಖುಷಿಯಾಗಿದೀಯಾ? ನೀನು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ, ಆನಂದ ಇದೆ. ಇದೇ ರೀತಿ ನನ್ನ ಒಳಗಡೆ ಸುರಕ್ಷಿತವಾಗಿದೀಯಾ ನೀನು? ಹಾಗೆ ಆರಾಮವಾಗಿರು. ಪ್ರತಿದಿನ ಪ್ರತಿ ಕ್ಷಣ ನಾನು ನಿನ್ನನ್ನ ತುಂಬಾ ಇಷ್ಟಪಟ್ಟು ನಿನಗೋಸ್ಕರ ಎಷ್ಟೋ ವಿಷಯಗಳನ್ನ ಕಲಿತಾ ಇದ್ದೇನೆ. ನಿನಗೋಸ್ಕರ ಕಲಿತಾ ಇರುವಂತಹ ಎಷ್ಟೋ ವಿಷಯಗಳು ನನಗೂ ತುಂಬಾ ಉಪಯೋಗ ಆಗ್ತಾ ಇದೆ. ಮಾತೃತ್ವದ ಕ್ಷಣ ನಂಗೆ ಪ್ರತಿದಿನ ರೆಸ್ಪಾನ್ಸಿಬಿಲಿಟಿನ ಕಲಿಸ್ತಾ ಇದೆ. ನನ್ನ ಆಲೋಚನೆಗಳು ಬದಲಾಗ್ತಾ ಇದೆ. ಐ ಆಮ್ ಪ್ರಿಪೇರಿಂಗ್ ಫಾರ್ ದ ಬಿಗರ್ ಥಿಂಗ್ಸ್. ನಿನ್ನ ಜೊತೆ ಖುಷಿಯಾದ ಕ್ಷಣಗಳನ್ನ ಕಳೆಯೋದಕ್ಕೆ, ನೀನು ಬಂದ ಮೇಲೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನನ್ನ ದೇಹ ಮನಸ್ಸು ಸಂಪೂರ್ಣವಾಗಿ ದಿನನಿತ್ಯ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ, ಆದ್ರೆ ನಿನ್ನಿಂದ ನಾನು ಎಷ್ಟೋ ವಿಷಯಗಳನ್ನ ಕಲ್ತ್ಕೊಂಡಿದ್ದೇನೆ. ಈ ಎಲ್ಲ ಅನುಭವಗಳಿಗೆ, ಫಾರ್ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್, ಐ ವಾಂಟ್ ಟು ಥ್ಯಾಂಕ್ ಯು. ನಿನಗೆ ನಾನು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ನಿಮ್ಮ ಮಗುವಿಗೆ ನೀವೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ, ದ ಟೈಮ್ ಈಸ್ ಯೋರ್ಸ್. ಖಂಡಿತವಾಗ್ಲೂ ನಿಮ್ಮ ಮಗುವಿನ ಜೊತೆ ಮಾತಾಡಿ. ಈ ಗರ್ಭಾವಸ್ಥೆಯ ಕಾರಣದಿಂದ ನೀವು ಸುಮಾರು ಬದಲಾವಣೆಗಳನ್ನ ಅನುಭವಿಸ್ತಾ ಇದ್ದೀರಾ. ಅದೆಲ್ಲದರ ನಡುವೆ ನೀವು ನಿಮ್ಮ ಮಗುವಿಗೆ ಪ್ರೀತಿಯನ್ನ, ಮಮತೆಯನ್ನ ಧಾರೆ ಎರಿತಾ ಇದ್ದೀರಾ. ನಿಮ್ಮ ಮಗು ಕೂಡ ನಿಮ್ಮಿಂದ ಸುಮಾರು ವಿಷಯಗಳನ್ನ ಕಲಿತಾ ಇದೆ. ಮೇಕ್ ಹಿಮ್ ಆರ್ ಹರ್ ಫೀಲ್ ಸೇಫ್. ನಿಮ್ಮ ಮಗು ಸುರಕ್ಷಿತವಾಗಿದೆ ಅನ್ನೋದನ್ನ ನೀವು ಫೀಲ್ ಮಾಡಿಸಿ. ನೀವು ಯಾವಾಗ ನೀವು ಸುರಕ್ಷಿತವಾಗಿದ್ದೀರಾ ಅನ್ನೋ ಹಾಗೆ ಫೀಲ್ ಮಾಡ್ತಿರೋ, ನಿಮ್ಮ ಮಗು ಕೂಡ ತಾನು ಒಳಗಡೆ ಸುರಕ್ಷಿತವಾಗಿದ್ದೇನೆ ಅಂತ ಫೀಲ್ ಮಾಡುತ್ತೆ. ಫೀಲ್ ದ ಪ್ರೊಟೆಕ್ಷನ್. ನೀವು ಸುರಕ್ಷಿತವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ. ಆರೋಗ್ಯವಾಗಿರುವಂತಹ ಮಗು ನಿಮ್ಮ ಒಳಗಡೆ ಬೆಳೀತಾ ಇದೆ. ಸಂಪೂರ್ಣ 9 ತಿಂಗಳು 9 ದಿನಗಳ ಕಾಲ ನಿಮ್ಮ ಮಗುವಿನ ಜೊತೆ ಸಂಪೂರ್ಣವಾಗಿ ಈ ಮಾತೃತ್ವದ ಆನಂದವನ್ನ, ಗರ್ಭಾವಸ್ಥೆಯ ಆನಂದವನ್ನ ಸವಿತಾ, ಮಗುವಿನ ಜೊತೆ ಒಳ್ಳೆಯ ಕ್ಷಣಗಳನ್ನ ನೀವು ಕಳೀತಾ, ಎಷ್ಟೋ ಒಳ್ಳೆ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ತಾ ನೀವು ಮುಂದುವರಿತಾ ಇದ್ದೀರಾ. ಪೂರ್ತಿ 9 ತಿಂಗಳು 9 ದಿನಗಳ ಕಾಲ ನಿಮ್ಮ ಮಗು, ನಿಮ್ಮ ದೇಹ ನಿಮ್ಮ ಮಗುವನ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಕಾಯ್ದಿಟ್ಕೊಳ್ಳುತ್ತೆ. ಇದೆಲ್ಲದನ್ನ ನಿಮ್ಮ ಮನಸ್ಸಿಗೆ ತಂದುಕೊಳ್ತಾ, ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಯು ಆರ್ ಸೇಫ್. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಮತ್ತೊಮ್ಮೆ ಬ್ರೀತ್ ಇನ್. ಉಸಿರನ್ನ ಒಳಗೆ ತಗೊಳ್ಳಿ. ಬ್ರೀತ್ ಇನ್ ಸೇಫ್ಟಿ, ಪ್ರೊಟೆಕ್ಷನ್, ಎನರ್ಜಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಅದೇ ರೀತಿ ಮತ್ತೊಮ್ಮೆ ಮಾಡಿ. ಬ್ರೀತ್ ಇನ್ ಡೀಪ್ಲಿ. ನಿಧಾನವಾಗಿ ದೀರ್ಘವಾಗಿ ಹೊಟ್ಟೆಯವರೆಗೆ, ಹೊಕ್ಕುಳ ನಾಭಿಯವರೆಗೆ ನಿಮ್ಮ ಉಸಿರು ತಲುಪಲಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು
ಧ್ಯಾನದಿಂದ ಬಂದಂತಹ ಶಕ್ತಿಯನ್ನ, ಶಾಖವನ್ನ ನಿಮ್ಮ ಮುಖಕ್ಕೆ ಹಾಗೂ ಕಣ್ಣುಗಳಿಗೆ ಕಳಿಸ್ತಾ ನಿಮ್ಮ ಎರಡೂ ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಪಡೆಯಿರಿ. ಓಕೆ, ಥ್ಯಾಂಕ್ ಯು. ಈಗ ನಾನು ಒಂದ್ ಶೀಟ್ ಪೇಪರ್ ತಗೊಂಡ್ ಬಂದ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ, ಅಥವಾ ಯಾವ್ದಾದ್ರು ಬುಕ್ ಅಲ್ಲಾದ್ರೂ ಫ್ರೆಶ್ ಪೇಜ್ ಅಲ್ಲಿ ನೀವು ಇದನ್ನ ಆಕ್ಟಿವಿಟಿ ಮಾಡಬಹುದು. ಓಕೆ, ಸೊ ಒಂದು ಕಾಯಿನ್ ಬೇಕಾಗುತ್ತೆ ನಮ್ಗೆ, ಇಲ್ಲ ಯಾವ್ದಾದ್ರು ಸರ್ಕಲ್, ಒಂದು ಚಿಕ್ಕ ಕಾಯಿನ್ ಅಂತ ಸ್ಟ್ರಕ್ಚರ್ ಸರ್ಕಲ್ ಹಾಕೋದಕ್ಕೆ. ಓಕೆ, ಈ ಕಾಯಿನ್ ನ ಏನ್ ಮಾಡಿ ಅಂತಂದ್ರೆ ಸರ್ಕಲ್ ನ ಡ್ರಾ ಮಾಡಿ, ಎಷ್ಟಾಗುತ್ತೋ ಅಷ್ಟು, ಆಯ್ತಾ. ಈ ಪೇಪರ್ ಅಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸರ್ಕಲ್ಸ್ ನ ಡ್ರಾ ಮಾಡ್ತಾ ಬನ್ನಿ, ಕಾಯಿನ್ ನ ಯೂಸ್ ಮಾಡ್ಕೊಂಡು. ಜಸ್ಟ್ ಒಂದು ತೋರಿಸ್ತೀನಿ ನಾನು. ಪೆನ್ಸಿಲ್ ಯೂಸ್ ಮಾಡ್ಬೋದು, ಅಥವಾ ಬೇರೆ ಯಾವ್ದಾದ್ರು ಸ್ಕೆಚ್ ಪೆನ್ ಏನಾದ್ರೂ ಯೂಸ್ ಮಾಡ್ಬೋದು. ನೀವು ಪೆನ್ಸಿಲ್ ಆದ್ರೆ ಸ್ವಲ್ಪ ಈಸಿ, ಅದ್ರಲ್ಲೂ ಸರ್ಕಲ್ ಹಾಕುವಾಗ. ಒಂದ್ ಲೈನ್ ಅಲ್ಲಿ ಒಂದ್ 5 ಬಂದ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಆಗಿಲ್ಲ, ಕಡಿಮೆ ಬರ್ತಾ ಇದೆ, ಜಾಸ್ತಿ ಬರ್ತಾ ಇದೆ ಅಂದ್ರೂ ಪರವಾಗಿಲ್ಲ. ಓಕೆ, ಬಟ್ ಎಲ್ಲ ಈಕ್ವಲ್ ಆಗಿರೋ ಹಾಗೆ ಆದಷ್ಟು ಟ್ರೈ ಮಾಡಿ, ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿರೋ ಹಾಗೆ. ಓಕೆ, ಸೊ ನಾನು ಈ ತರ ಡ್ರಾ ಮಾಡಿದೀನಿ. ಬಿ ಕಾಣಿಸ್ತಾ ಇದೆಯಾ? ದಿಸ್ ಒನ್ ಇಸ್ ಗುಡ್ ಅಲ್ವಾ? ಸೊ ಇದೇ ತರ ಕೆಳಗಡೆ ಕೂಡ ಬರಿತಾ ಹೋಗಿ. ಓಕೆ, ಎಷ್ಟಾಗುತ್ತೆ ನೋಡ್ತೀನಿ. ಒಂದು 20 ಅಥವಾ 25 ಆದ್ರೂ ಪರವಾಗಿಲ್ಲ. ಇದನ್ನ ನೀವು ಒಂದೇ ಸರಿ ಮಾಡ್ಬೇಕು ಅಂತ ಏನೂ ಇಲ್ಲ. ಟೇಕ್ ಯೋರ್ ಟೈಮ್. ಇವಾಗ ನಾನು ಹೇಳಿರ್ತೀನಿ, ಆಫ್ಟರ್ ದ ಕ್ಲಾಸ್ ನಿಮ್ಗೆ ಯಾವಾಗೆಲ್ಲ ಫ್ರೀ ಇರ್ತೀರಾ ಅವಾಗ ಒಂದೊಂದೇ ಸರ್ಕಲ್ ನ ಫಿಲ್ ಮಾಡ್ತಾ ಬನ್ನಿ. ಓಕೆ, ಸೊ ದ ಥೀಮ್ ಈಸ್, ನೀವು ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿ. ಇಲ್ಲಿ ನಾನು ಏನು ಹೇಳಲ್ಲ, ಒಳಗಡೆ ನೀವು ಏನ್ ಬರೀಬೇಕು ಅಂತ ಹೇಳಿ. ಓಕೆ, ಸೊ ನಿಮಗೆ ಯಾವ ಸ್ಟ್ರಕ್ಚರ್ ಅಥವಾ ಯಾವ ಶೇಪ್ಸ್ ಬರಿಬೇಕು ಅನ್ಸುತ್ತೋ, ಅಥವಾ ನೀವು ಮಂಡಲ ಆರ್ಟ್ ಏನಾದ್ರು ಮಾಡ್ತಾ ಇದ್ರೆ, ಅದೇನಾದ್ರೂ ಪ್ಯಾಟರ್ನ್ಸ್ ಗೊತ್ತಿದ್ರೆ, ಇಲ್ಲ ರಂಗೋಲಿ ಪ್ಯಾಟರ್ನ್ಸ್ ಗೊತ್ತಿದ್ರೆ, ಅಥವಾ ಬೇರೆ ಯಾವ್ದಾದ್ರು ಡೂಡಲ್ಸ್ ಇದ್ರೆ, ಸೊ ನಿಮ್ಗೆ ಏನ್ ಗೊತ್ತಿದೆಯೋ ಅದ್ ಏನಾದ್ರೂ ಆಗ್ಲಿ ಅದ್ರ ಒಳಗಡೆ ಬರಿಬಹುದು, ಆಯ್ತಾ. ದರ್ ಇಸ್ ನೋ ರಿಸ್ಟ್ರಿಕ್ಷನ್. ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಯಾವ ಕಲರ್ಸ್ ಆದ್ರೂ ಯೂಸ್ ಮಾಡಿ, ಸ್ಕೆಚ್ ಪೆನ್ನು, ಕ್ರೇಯಾನ್ಸ್ ಏನಾದ್ರೂ ಯೂಸ್ ಮಾಡಿ, ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಬರಿತಾ ಹೋಗಿ. ಅದ್ರೊಳಗೆ ಎಲೆ ಬರಿತೀರಾ, ಹೂ ಬರಿತೀರಾ, ಅಥವಾ ಬೇರೆ ಏನಾದ್ರೂ ಸರ್ಕಲ್ಸ್, ಟ್ರಯಾಂಗಲ್ಸ್ ಆರ್ ಎನಿ ಅದರ್ ಶೇಪ್ ಏನಾದ್ರೂ ಬರೀರಿ. ಓಕೆ, ಅಥವಾ ಬೆಟ್ಟ ಗುಡ್ಡ ಬರೀತೀರಾ ಆಯ್ತಾ, ದಾರಿ ಬರೀತೀರಾ, ರೋಡ್ ಬರೀತೀರಾ, ಮ್ಯಾಪ್ ಬರೀತೀರಾ, ಗ್ಲೋಬ್ ಬರೀತೀರಾ, ಒಟ್ಟು ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಏನ್ ಬರುತ್ತೋ ಬರೀರಿ. ಯು ಡೋಂಟ್ ಹ್ಯಾವ್ ಟು ಬಿ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಏನೂ ಇಲ್ಲ. ಇದನ್ನ ಯಾರು ನೋಡಲ್ಲ. ನಿಮ್ಮ ಕ್ರಿಯೇಟಿವಿಟಿನ ನೀವು ಹೇಗೆ ಇನ್ಕ್ರೀಸ್ ಮಾಡ್ಕೋತಿರೋ ಅದೇ ರೀತಿ ನಿಮ್ಮ ಮಗುವಿನ ಕ್ರಿಯೇಟಿವಿಟಿ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ತಾ ಹೋಗ್ತಿರೋ, ಮಗುಗೂ ಕೂಡ ಅದೇ ರೀತಿ ಹೊಸ ಹೊಸ ವಿಷಯಗಳನ್ನ ಥಿಂಕ್ ಮಾಡೋದಕ್ಕೆ ಅದು ಮೋಟಿವೇಶನ್ ಆಗುತ್ತೆ, ಆಯ್ತಾ. ಸೊ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ನೀವ್ ಮಾಡ್ತಾ ಹೋಗಿ, ಅದು ಮಗುಗೂ ಕೂಡ ಇಂಡೈರೆಕ್ಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಆಫ್ಟರ್ ದ್ಯಾಟ್ ನಂಗೆ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅದ್ರ ಫೋಟೋ ತೆಗೆದ್ಬಿಟ್ಟು ಕಳಿಸಿ, ಸೊ ದಟ್ ನಾನು ಕೂಡ ನೋಡ್ತೀನಿ. ಓಕೆ, ದಿಸ್ ಆಕ್ಟಿವಿಟಿ ಈಸ್ ವೆರಿ ನ್ಯೂ ಫಾರ್ ಮೀ ಆಲ್ಸೋ. ನೋಡೋಣ ಯಾವ ಯಾವ ಸ್ಟ್ರಕ್ಚರ್ಸ್ ಬರುತ್ತೆ ನನ್ನ ತಲೆಗೆ, ನಿಮ್ಮ ತಲೆಗೆ, ಆಯ್ತಾ. ಡೋಂಟ್ ಜಡ್ಜ್, ಏನಾದ್ರೂ ಆದ್ರೂ ಪರವಾಗಿಲ್ಲ. ಇಲ್ಲ ನಂದು ಚೆನ್ನಾಗ್ ಬಂದಿಲ್ಲ, ನಾನು ಆರ್ಟಿಸ್ಟ್ ಅಲ್ಲ, ಅದು ಎಲ್ಲ ಏನೂ ಲೆಕ್ಕ ಬರಲ್ಲ, ಆಯ್ತಾ. ಜಸ್ಟ್ ನೀವು ಮಾಡ್ತಾ ಇದ್ದೀರಾ, ಅದ್ರ ಹಿಂದಿನ ಉದ್ದೇಶ ನಿಮ್ಮ ಮಗುಗೋಸ್ಕರ ಮಾಡ್ತಾ ಇದ್ದೀರಾ. ಮಗುಗೋಸ್ಕರ ಯಾರು ಏನ್ ಹೇಳಿದ್ರು ನಾವ್ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಮಾಡೋಣ. ಓಕೆ, ಸೊ ನಾನು ಈ ತರ ಹಾಕ್ತಾ ಇದ್ದೀನಿ. ಸೊ ಇದೇ ರೀತಿ ಎಷ್ಟು ಬರುತ್ತೋ ಮೇ ಬಿ 30 ಆಗ್ಬೋದು ಇದು ತುಂಬಾ, ಬಟ್ ನೋಡೋಣ. 20 ಆದ್ರೂ ಪರವಾಗಿಲ್ಲ, 25 ಆದ್ರೂ ಪರವಾಗಿಲ್ಲ.
ಯಾವ ನಂಬರ್ಸ್ ಆದ್ರೂ ಪರವಾಗಿಲ್ಲ. ಬಟ್ ನಾನೀಗ ಒಂದು ಮಾಡಿ ತೋರಿಸ್ತೀನಿ ನಿಮ್ಗೆ, ಬೇಸ್ಡ್ ಆನ್ ಮೈ ಕ್ರಿಯೇಟಿವಿಟಿ, ಅಂಡ್ ಡೋಂಟ್ ಜಡ್ಜ್ ಮೀ ಆಲ್ಸೋ. ಓಕೆ, ಈಸಿ ಒನ್. ನಂಗೆ ಯಾಕೋ ಇದ್ ನೆನ್ಪ್ ಬಂತು, ನಾನು ಬರ್ದೆ. ಓಕೆ. ಸೊ ಇದಕ್ಕೆ ಕಲರ್ ಕೂಡ ಮಾಡ್ಬೋದು. ಓಕೆ. ಸೊ ಏನಾದ್ರೂ ಆಗ್ಲಿ, ನಾನು ಇದೇ ಬರೀರಿ ಅದೇ ಬರೀರಿ ಅಂತ ಹೇಳ್ತಾ ಇಲ್ಲ, ಬಟ್ ಯೂಸ್ ಯುವರ್ ಓನ್ ಕ್ರಿಯೇಟಿವಿಟಿ, ಅದರಲ್ಲಿ ಬರೀತಾ ಹೋಗಿ. ಆಯ್ತಾ? ಈಗ ಜಸ್ಟ್ ವಿ ಆರ್ ಇನಿಷಿಯಲೈಸಿಂಗ್. ಇವಾಗ ಎಷ್ಟು ನೆನ್ಪು ಬರುತ್ತೋ ಅಷ್ಟನ್ನ ಬರೀರಿ. ಓಕೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ನಂಗೆ ಇಷ್ಟ ಆಗ್ತಾ ಇದೆ. ಸೊ ಐ ಆಮ್ ಕಂಟಿನ್ಯೂಯಿಂಗ್. ಸೊ ನೀವು ಕಲರ್ ಪೆನ್ಸಿಲ್ಸ್ ನ ಯೂಸ್ ಮಾಡ್ಬೋದು, ಸ್ಕೆಚ್ ಪೆನ್ಸ್ ನ ಯೂಸ್ ಮಾಡ್ಬೋದು. ನಮ್ ಕಡೆ ನನ್ನ ಮಕ್ಕಳು ತುಂಬಾ ಇಟ್ಟಿದ್ದಾರೆ ಇಲ್ಲಿ, ಸೊ ಐ ಆಮ್ ಯೂಸಿಂಗ್ ದೆಮ್. ಇಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಪೆನ್ಸಿಲ್ ಅಲ್ಲೂ ಕೂಡ ನೀವು ಮಾಡಬಹುದು. ಬ್ಲಾಕ್ ಅಂಡ್ ವೈಟ್ ಇಸ್ ಆಲ್ಸೋ ಗುಡ್. ದಿಸ್ ಒನ್ ಐ ಡಿಡ್. ಇಲ್ಲಿ ಇಷ್ಟರಲ್ಲೇ ನಂಗೆ ಸಮುದ್ರ, ಬೆಟ್ಟ ಗುಡ್ಡ ಮತ್ತೆ ಎರಡು ಪಕ್ಷಿ ಬರೆಯೋಕಾಯ್ತು. ಸೊ ನಾನು ಬರ್ದಿದ್ದೀನಿ. ಹಂಗೆ ಏನಾದ್ರೂ ಬರೀರಿ, ಪರವಾಗಿಲ್ಲ, ಬಟ್ ಯೂಸ್ ಯುವರ್ ಓನ್ ಕ್ರಿಯೇಟಿವಿಟಿ ಅಷ್ಟೇ. ಯಾರಿಗೆಲ್ಲ ಕುತ್ಕೊಂಡ್ ಮಾಡಕ್ ಆಗ್ತಾ ಇಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ನೆಕ್ಸ್ಟ್ ಲೆವೆಲ್ಸ್ ಅಲ್ಲಿ ಬೆಡ್ ರೆಸ್ಟ್ ಅಲ್ಲಿ ಇದ್ರೂ ಏನ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ.
ಸೊ ಇದು ಆ, ಬೇಕಾದ್ರೆ ನೀವು, ಬಿಕಾಸ್ ಇದು ಒಂದ್ ಕಾಯಿನ್ ನ ಸ್ಟ್ರಕ್ಚರ್ ಅಲ್ಲಿ ಇರೋದ್ರಿಂದ ಯಾವಾಗಾದ್ರೂ ಫ್ರೀ ಆದಾಗ್ಲೂ ನೀವು ಬೇಕಾದ್ರೆ ಒಂದೇ ಕಾಯಿನ್ ಸ್ಟ್ರಕ್ಚರ್ ಅಷ್ಟೇ ಡ್ರಾ ಮಾಡಿ ಅಷ್ಟನ್ನೇ ಬೇಕಾದ್ರೂ ಮಾಡಬಹುದು. ಓಕೆ, ಇಟ್ ಇಸ್ ನಾಟ್ ಮ್ಯಾಂಡೇಟರಿ ನೀವು ಒಂದೇ ಸರಿ ಎಲ್ಲ ಫಿಲ್ ಮಾಡ್ಬೇಕು ಅಂತ ಏನೂ ಇಲ್ಲ. ಆಯ್ತಾ? ನಿಮ್ಗೆ ಫ್ರೀ ಆದಾಗ ಬೇಜಾರಾದಾಗ ಸೊ ಮಾಡ್ಬೇಕು ಅನ್ಸ್ದಾಗ ನೀವು ಇದನ್ನ ಕಂಟಿನ್ಯೂ ಮಾಡ್ಬೋದು. ಮೇನ್ ಥಿಂಗ್ ಇಸ್ ಯು ಶುಡ್ ಎಂಜಾಯ್ ದ ಪ್ರೊಸೆಸ್ ಅಷ್ಟೇ. ಡನ್ ಡನ್ ಅಂತ ಮೆಸೇಜ್ ಮಾಡಿ, ಇಲ್ಲ ನಾನು ಆಮೇಲೆ ಮಾಡ್ತೀನಿ ಅಂದ್ರೂ ಮಾಡಿ, ಪರವಾಗಿಲ್ಲ. ದ ಟೈಮ್ ಈಸ್ ಓವರ್, ಕ್ಲಾಸ್ ಟೈಮಿಂಗ್ ಓವರ್ ಆಗಿದೆ. ಬಟ್ ನಂಗೆ ಇಂಟ್ರೆಸ್ಟ್ ಬಂದಿದೆ ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಕಂಟಿನ್ಯೂ ಇನ್ ದ ಸೇಮ್ ಸೆಷನ್. ನಂದು ಈ ತರ ಪ್ರೋಗ್ರೆಸ್ ಆಗ್ತಾ ಇದೆ. ಓಕೆ, ಸರ್ಕಲ್ ಅಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಕ್ರಿಯೇಟಿವಿಟಿ ಬರ್ತಾ ಹೋಗುತ್ತೆ. ಈಸಿ, ವೆರಿ ಈಸಿ ಟು ಡ್ರಾ. ನಿಮ್ಗೆ ಏನೇನ್ ಅನ್ಸುತ್ತೆ ಅದೆಲ್ಲ ಬರೀರಿ, ಪರವಾಗಿಲ್ಲ.
ಓಕೆ, ಇಲ್ಲಿ ನನ್ಗಿಂತ ಕ್ರಿಯೇಟಿವ್ ಆಗಿರೋರು ತುಂಬಾ ಜನ ಇದ್ದೀರಾ. ಓಕೆ, ಸೊ ಡೋಂಟ್ ಫೀಲ್ ಶೈ, ಫೀಲ್ ಫ್ರೀ ಟು ಶೇರ್ ಇಟ್ ಇನ್ ದ ಗ್ರೂಪ್. ಹೆಂಗಾದ್ರೂ ಇರ್ಲಿ, ಗ್ರೂಪ್ ಅಲ್ಲಿ ಶೇರ್ ಮಾಡಿ. ತುಂಬಾ ಚೆನ್ನಾಗ್ ಅನ್ಸುತ್ತೆ, ಇನ್ನೊಬ್ರಿಗೂ ಮೋಟಿವೇಶನ್ ಆಗುತ್ತೆ. ಸೊ ಒಳ್ಳೆ ಒಳ್ಳೆ ಐಡಿಯಾಸ್ ಕೂಡ ಬರುತ್ತೆ ಅದಕ್ಕೆ. ಸದ್ಯಕ್ಕೆ ನಂದು ಇಷ್ಟ ಆಗಿದೆ. ಓಕೆ, ಸೊ ನೀವ್ ಯಾರು ಇಲ್ಲಿ ತನಕ ಮಾಡಿದೀರಾ, ಇವಾಗ ಬೇಕಾದ್ರೆ ಹಾಕ್ಬೋದು, ಇಲ್ಲ ಪೂರ್ತಿ ಡ್ರಾ ಮಾಡಿ ಆಮೇಲೆ ಬೇಕಾದ್ರೆ ಗ್ರೂಪ್ ಅಲ್ಲಿ ಹಾಕಿ ಅಂಡ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು. ಹೌ ಅಂದ್ರೆ ನನ್ಗೆ ಈ ತರ ಡ್ರಾ ಮಾಡುವಾಗ ಏನೇನೋ ನೆನಪಾಗ್ತಾ ಇದೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಟೆನ್ನಿಸ್ ಬಾಲ್ ಅಲ್ಲಿ ಆಡಿದ್ದು, ಆಮೇಲೆ ಬೇಸಿಕ್ ಯೂನಿವರ್ಸಲ್ ಡ್ರಾಯಿಂಗ್ ಅಂದ್ರೆ ಬೆಟ್ಟ ಗುಡ್ಡ ಎರಡು ಪಕ್ಷಿ ಇರೋದು. ಅದು ಯಾವಾಗ್ಲೂ ಡ್ರಾ ಮಾಡ್ಬೇಕಾದ್ರೆ ಈಸಿಯಾಗಿ ಬರುತ್ತೆ, ಎಲ್ಲರಿಗೂ ಬರುತ್ತೆ ಅಲ್ವಾ? ಒಂದ್ ತೆಂಗಿನ ಮರ, ಎರಡ್ ಪಕ್ಷಿ, ಒಂದ್ ಸೂರ್ಯ. ಸೊ ಇದಂತೂ ಬೇಸಿಕ್ ಡ್ರಾಯಿಂಗ್, ಯೂನಿವರ್ಸಲ್ ಡ್ರಾಯಿಂಗ್ ಅಂತ ಕರಿತೀನಿ. ಎಲ್ಲರಿಗೂ ಇದಷ್ಟಂತೂ ಬಂದೇ ಬರುತ್ತೆ. ಅಂಡ್ ಇವನ್ ಅಲ್ಲೊಂದು ಸಣ್ಣ ಮನೆ ಇರ್ಬೋದು, ಅಥವಾ ಚಿಕ್ಕ ಹುಡ್ಗಿ ಆಟ ಆಡ್ತಾ ಇರೋದು, ಆ ತರ ಏನಾದ್ರು. ಸೊ ನಂಗೆ ಅದು ನೆನ್ಪಾಯ್ತು. ಹಂಗೆ ನಿಮ್ಗೆ ಏನೇನ್ ನೆನ್ಪಾಗುತ್ತೆ ಅದನ್ನೆಲ್ಲ ನೆನ್ಪ್ ಮಾಡ್ಕೊಳ್ತಾ ನಿಮ್ಮ ಚೈಲ್ಡ್ಹುಡ್ ಡೇಸ್ಗೆ ಹೋಗಿ ಆ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ. ಇಲ್ಲಿ ನಾನು ಬರಿಬೇಕಾದ್ರೆ ಬಾಲ್ ಸ್ಟ್ರಕ್ಚರ್ ಕೂಡ ಬಂತು. ಸೊ ಈ ಬಾಲ್ ಒಂದ್ಸರಿ ಚರಂಡಿಲ್ ಬಿದ್ಬಿಟ್ಟಿತ್ತು, ಅದು ತಕ್ಕೊಳಕ್ಕೂ ಆಗ್ತಿರ್ಲಿಲ್ಲ, ಬಿಡೋಕ್ಕೂ ಆಗ್ತಿರ್ಲಿಲ್ಲ, ಕಷ್ಟಪಟ್ಟು ಹಠ ಮಾಡಿ ಕೊಡ್ಸ್ಕೊಂಡಿದ್ ಬಾಲ್. ಸೊ ಈ ತರ ಎಷ್ಟೋ ನೆನಪುಗಳು ಬರ್ತಾ ಹೋಗುತ್ತೆ. ಅದನ್ನೆಲ್ಲ ಐಡೆಂಟಿಫೈ ಮಾಡ್ತಾ ಹೋಗಿ. ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಏನ್ ಬಂದ್ರು ಅದನ್ನ, ಅಕಸ್ಮಾತ್ ಆ ಟೈಮಲ್ಲಿ ಯಾರಾದ್ರೂ ನಿಮ್ಗೆ ಫ್ರೆಂಡ್ಸ್ ಇದ್ದು ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತು ಅಂದ್ರೆ ಖಂಡಿತ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ. ಸೊ ದಟ್ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಓಕೆ. ಎಸ್, ಐ ಗಿವ್ ಯು ದ ಐಡಿಯಾ. ನೆಕ್ಸ್ಟ್ ನೀವೇ ಮಾಡಿ ಶೇರ್ ಮಾಡಿ ಗ್ರೂಪ್ ಅಲ್ಲಿ. ಓಕೆ, ಇವತ್ತು ಈ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಎಂಜಾಯ್ಡ್. ಓಕೆ, ಮ್ಯಾಮ್ ನಂದು ಒಂದ್ ಕ್ವಶನ್ ಮ್ಯಾಮ್. ಹಾ ಹೇಳಿ. ಯಾರು? ಭಾವನಾ ಮ್ಯಾಮ್. ಓಕೆ, ಹೇಳಿ. ಮ್ಯಾಮ್ ನಂಗೆ ಒಂದ್ ಡೌಟ್, ಪ್ರೆಗ್ನೆಂಟ್ ಲೇಡೀಸ್ ಔಟ್ಸೈಡ್ ವಾಕ್ ಮಾಡ್ಬಾರ್ದಾ ಈವ್ನಿಂಗ್ ಟೈಮ್ ಅಲ್ಲಿ? ಓಕೆ, ಸೊ ಯಾಕತರ ಹೇಳ್ತಾರೆ ಅಂದ್ರೆ, ಅವಾಗಿನ ಕಾಲದಲ್ಲಿ ಜಾಸ್ತಿ ಹೊರಗಡೆ ಬೆಳಕಿರ್ತಿರ್ಲಿಲ್ಲ. ಆಯ್ತಾ? ಓಕೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಏನಾದ್ರೂ ಚಿಮ್ನಿ ಅಥವಾ ಏನಾದ್ರೂ ತಗೊಂಡೇ ಹೋಗ್ಬೇಕಿತ್ತು. ಮತ್ತೆ ತುಂಬಾ ಕತ್ಲಿರ್ತಿತ್ತು, ಎಲೆಕ್ಟ್ರಿಸಿಟಿ ಅನ್ನೋದು ಇರ್ಲಿಲ್ಲ ಜಾಸ್ತಿ. ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇದ್ರು. ಅಂಡ್ ಇವಾಗ ಕೂಡ ಅದನ್ನ ಅಪ್ಲೈ ಮಾಡ್ಬೇಕು ಅನ್ನೋದಾದ್ರೆ ಸೈಂಟಿಫಿಕಲಿ ನೀವು ಥಿಂಕ್ ಮಾಡಿ. ಆಯ್ತಾ? ಸೊ ಹೊರಗಡೆ ನಿಜವಾಗ್ಲೂ ಲೈಟ್ ಇದೆಯಾ, ಬೆಳಕಿದ್ರೆ ಖಂಡಿತ ಸೇಫ್ ಇದ್ರೆ ಮಾತ್ರ ವಾಕ್ ಮಾಡಿ. ರಾತ್ರಿ ಹೊತ್ತು ಏನಾಗುತ್ತೆ ಅಂತಂದ್ರೆ ಬೆಳಕಿದ್ರೂನು ಅಲ್ಲಿ ಹುಳ ಏನಾದ್ರೂ ಇದ್ರೆ ಅಲ್ಲಿ ಓಡಾಡುವಂತ ಜಾಗ. ಅಂದ್ರೆ ರಾತ್ರಿ ಹೊತ್ತು ಅವೆಲ್ಲ ಅವೇಕ್ ಆಗಿರ್ತವೆ, ಅವೆಲ್ಲ ಜಾಸ್ತಿ ಆಕ್ಟಿವ್ ಆಗಿ ಓಡಾಡ್ಕೊಂಡಿರುವಂತ ಥಿಂಗ್. ಆಯ್ತಾ? ಈಗ ಸಂಜೆಯಿಂದಾನು ಸ್ಟಾರ್ಟ್ ಆಗುತ್ತೆ. ಸೊ ಸೊಳ್ಳೆ ಯಾವಾಗ ಬರುತ್ತೆ? ಸಂಜೆನೆ ಮೇಲೆದ್ದೇಳೋದು. ಹೌದು. ಇರುತ್ತೆ, ಆದ್ರೆ ಅವೆಲ್ಲ ಆಕ್ಟಿವ್ ಆಗೋದು ಆ ಟೈಮಲ್ಲಿ. ಆಯ್ತಾ? ಹ್ಮ್. ಮತ್ತೆ ಎಲ್ಲ ಕೀಟಾಣುಗಳು ಜಾಸ್ತಿ ಆಕ್ಟಿವ್ ಆಗೋದು ಸಂಜೆ ಟೈಮಲ್ಲಿ. ಆಯ್ತಾ? ಹುಳ ಒಬ್ಡೆ ಇರುತ್ತೆ, ಮುಟ್ಬೇಡ, ಗಿಡ ಮುಟ್ಬೇಡ, ಆತರ ಎಲ್ಲ ಹೇಳ್ತಾರೆ ಅಲ್ವಾ? ಸೊ ಹೌದು. ಅದಕ್ಕೆ ಅಲ್ಲಿರುವಂತಹ ಹುಳ ಆಗ್ಲಿ ಆತರ ಕೀಟಗಳಾಗ್ಲಿ ನಿಮ್ಗೆ ಇನ್ಫೆಕ್ಷನ್ ಮಾಡಬಹುದು. ಅದರಿಂದ ಯಾವುದೇ ತೊಂದ್ರೆ ನಿಮ್ಗೆ ಆಗ್ಬಾರ್ದು ಅನ್ನೋ ಒಂದು ಸೈಂಟಿಫಿಕ್ ರೀಸನ್ ಇಂದ ಆತರ ಹೇಳ್ತಾರೆ. ಆಯ್ತಾ? ಇಲ್ಲ ತುಂಬಾ ಬಯಲಿದೆ, ಸೇಫ್ ಇದೆ, ನಂಗೆಲ್ಲ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ, ಇಟ್ ಈಸ್ ಸೇಫ್ ಟು ವಾಕ್ ದೇರ್ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ವಾಕ್ ಮಾಡಬಹುದು. ಆಯ್ತಾ? ಓಕೆ ಮ್ಯಾಮ್, ಆಯ್ತು. ಅಷ್ಟೇ. ಮ್ಯಾಮ್ ಇನ್ನೊಂದು ಮ್ಯಾಮ್, ನಾನ್ ಹ. ನಿಮ್ಗೆ ಹೇಳ್ದೆ ನಾನ್ ಡೈಲಿ ಇಂಜೆಕ್ಷನ್ ತಗೋತಿದೀನಿ ಅಂತ. ಹ್ಮ್ ನಂಗೆ ತೊಡೆ ಭಾಗ ಸಡನ್ ಆಗಿ ಊದ್ಕೊಂಡಿದೆ ಮ್ಯಾಮ್, ಎರಡು ಸೈಡ್ ಊದ್ಕೊಂಡಿದೆ. ಬಟ್ ನಾನು ಮೊನ್ನೆ ನೈಟ್ ಲೆಫ್ಟ್ ತೈಗೆ ಕೊಟ್ಕೊಂಡೆ ಇಂಜೆಕ್ಷನ್, ಬಟ್ ರೈಟ್ ತೈ ಕೂಡ ಊದ್ಕೊಬಿಟ್ಟಿದೆ. ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಓಕೆ, ಯಾವ ಇಂಜೆಕ್ಷನ್ಸ್ ತಗೊಳ್ತಿದ್ದೀರಾ ಹೇಳಿ? ಅಂದ್ರೆ ನೀವು ದಿನ ತಗೊಳ್ಳೋದೇ ಅಲ್ವಾ? ಬ್ಲಡ್ ಈಗ ತಿನ್ನರ್ BP ಹ್ಮ್ ಜಾಸ್ತಿ ಆಗ್ಬಾರ್ದು ಅಂತ ಮ್ಯಾಮ್. ಹ್ಮ್ ಹ್ಮ್ ಆ ಓಕೆ. ಇಂಜೆಕ್ಷನ್ ತಗೋತಿದ್ದೀನಿ, ಹ್ಮ್ ಡೈಲಿ ತಗೋತಿದ್ದೀನಿ. ಬಟ್ ನಂಗೆ ಓಡಾಡಕ್ಕೂ ತುಂಬಾ ಕಷ್ಟ ಆಗ್ತಿದೆ ಊದ್ಕೊಂಡಿರೋದ್ರಿಂದ. ಎರಡು ಸ್ಕಿನ್ ಓಡಾಡ್ಬೇಕಾದ್ರೆ ಎರಡು ಹತ್ತತ್ರ ಬಂದು ಅದು ಹ್ಮ್ ಪೇನ್ ಉರಿ ಆತರ ಆಗ್ತಿದೆ ಮ್ಯಾಮ್. ಹ್ಮ್
ಇಲ್ಲ, ಅದು ಪ್ರೆಗ್ನೆನ್ಸಿಲಿ ಕಾಲು ಊದ್ಕೊಳ್ಳೋದು ಸ್ವಲ್ಪ ಜಾಸ್ತಿನೇ. ಅದ್ರಲ್ಲೂ ನಾವು ಮಲ್ಕೊಳ್ಳೋ ಪೊಸಿಷನ್ ಆಗಿರ್ಬೋದು, ಅದ್ರಿಂದನೂ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ನಿಮ್ಗೆ ಅನಿಸ್ತಾ ಇದೆ ಅದು ಇಂಜೆಕ್ಷನ್ ಇಂದನೇ ಆಗಿರಬಹುದು ಅಂತ ಹೇಳ್ಬಿಟ್ಟು. ಮೇ ಬಿ ಅದು ಆಗಿರಬಹುದು, ಇಲ್ದೇನೂ ಇರಬಹುದು. ಯಾಕಂದ್ರೆ ಪ್ರತಿದಿನ ತಗೊಳ್ಳೋ ಇಂಜೆಕ್ಷನ್ ಡೋಸೇಜ್ ವೇರಿ ಆಗಿದೆಯಾ ಅಥವಾ ಬೇರೆ ಏನಾದ್ರೂ ಆಗಿದೆಯಾ ಅದನ್ನ ನೋಡ್ಕೋಬೇಕಾಗತ್ತೆ. ಆಯ್ತಾ? ಅದೇ ಡೋಸೇಜ್ ಅಲ್ಲೇ ತಗೋತಾ ಇದ್ದೀರಾ, ಅದೇ ಇಂಜೆಕ್ಷನ್ಸ್, ಕಂಪ್ನಿ ಚೇಂಜ್ ಇಲ್ಲ, ಆ ಥರ ಏನೂ ಇಲ್ಲ ಅಂತಂದ್ರೆ ಮೇ ಬಿ ಅದು ಬೇರೆ ಯಾವ್ದೋ ಫ್ಯಾಕ್ಟರ್ ಇದಕ್ಕೆ ಆಡ್ ಆಗಿರಬಹುದು. ಓಕೆ. ಸೊ ಅದಕ್ಕೆ ನೀವು ಒಂದ್ಸರಿ ಡಾಕ್ಟರ್ನ ಅಲ್ಲಿ ಹೋದಾಗ ಚೆಕ್ ಮಾಡಿಸ್ಕೊಳ್ಳಿ. ಬಿಕಾಸ್ ಪ್ರತಿ ಸರಿನೂ ಅದೇ ತರ ಇರೋದಿಲ್ಲ. ನಮ್ಮ BP ಆಗಿರ್ಬೋದು ಎಲ್ಲಾನು ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಲೆವೆಲಿಗೂ ನೀವು ತಗೊಳ್ತಾ ಇಡುವಂತಹ ಮೆಡಿಸಿನಿಗೂ ಕಂಪ್ಯಾಟಬಿಲಿಟಿ ಇದೆಯಾ, ಅದು ಸರಿ ಹೋಗ್ತಾ ಇದೆಯಾ ಅನ್ನೋದನ್ನೊಂದು ಚೆಕ್ ಮಾಡ್ಕೊಳ್ಳಿ. ಮ್ಯಾಮ್ ಓಕೆ. ನಾನು ತಗೊಂತಾ ಇದ್ದೆ ಮೊದ್ಲು. ಹ್ಮ್ ಅಂದ್ರೆ ಒನ್ ಡೇ ಬಿಟ್ಟು ಒನ್ ಡೇ ತಗೊಂತಾ ಇದ್ದೆ. ಹ್ಮ್ ಅವಾಗ ನನ್ಗೆ ಹಂಗ ಆಗ್ತಿತ್ತು. ಓಕೆ. ನಾನು ಹಾಟ್ ಬ್ಯಾಗ್ ಇಲ್ಲ ಅಂದ್ರೆ ಕೋಲ್ಡ್ ಇದು ಹಾ. ಇಟ್ಕೊಂಡಾಗ ಐಸ್ ಪ್ಯಾಕ್ ಎಲ್ಲ ಹಾ. ಇಟ್ಕೊಂಡಾಗ ಅದು ಕಮ್ಮಿ ಆಗ್ತಾ ಇತ್ತು. ಹ್ಮ್ ಆಮೇಲೆ ಸ್ಟಾಪ್ ಮಾಡ್ಬಿಟ್ರು ಕಂಪ್ಲೀಟ್ ಆಗಿ. ಹ್ಮ್ ಓಕೆ. So, ಮುಂದೆ ಟ್ರೈ ಹಂಗಾಗುತ್ತೆ. ಮಾಡಿ ಭಾವನಾ ಅವ್ರೆ. ಮ್ಯಾಮ್ ಸೊ ಹಾಟ್ ನಾನಿದು ಕಂಪ್ರೆಸ್ 7 ಮಂತ್ಸ್ ಇಂದ ತಗೋತಿರೋದಲ್ವಾ, ಹ್ಮ್ 8 ಮಂತ್ಸ್ ಇಂದ ಕಂಟಿನ್ಯೂಸ್ ಆಗಿ ತಗೋತಾನೆ ಇದ್ದೀನಿ ಮ್ಯಾಮ್. ಹ್ಮ್ ಈಗ ಸಡನ್ ಆಗಿ ಫಸ್ಟ್ ಇಷ್ಟ ದಿನ ಈ ತರ ಎಲ್ಲ ಏನಾಗಿರ್ಲಿಲ್ಲ ಮ್ಯಾಮ್. ಹ್ಮ್ ಸಡನ್ ಆಗಿ ಅದು ತೊಡೆ ಭಾಗದಲ್ಲಿ ಮಾತ್ರ ಊದ್ಕೊಂಡಿದೆ. ಅದೇ ಭಯ ಆಯ್ತು ಮ್ಯಾಮ್ ನಂಗೆ, ಹ್ಮ್ ಅದಕ್ಕೆ ಕೇಳಿದೆ. ಓಕೆ. ಅಂದ್ರೆ ಆ ಆ ಆ ಭಾಗದಲ್ಲಿ ಅದ್ರ ಸುತ್ತಮುತ್ತ ಇಂಜೆಕ್ಷನ್ ತಗೊಳ್ಳುವ ಸುತ್ತಮುತ್ತ ಮಾತ್ರ ಇದೆಯಾ ಅಥವಾ ಬೇರೆ ಕಡೆನೂ ಇದೆಯಾ ಪೂರ್ತಿ? ನಾನು ಮೊನ್ನೆ ನೈಟ್ ಇಂಜೆಕ್ಷನ್ ತಗೊಂಡೆ ಅಲ್ವಾ, ಅಲ್ಲಿ ಮಾತ್ರ ಫುಲ್ ರೆಡ್ ಆಗಿ ಹ್ಮ್ ಆ, ಹ್ಮ್ ಊತ ಬಂದಿದೆ. ಲೆಫ್ಟ್ ಸೈಡ್ ತಗೊಂಡಿದ್ದು, ಬಟ್ ರೈಟ್ ಸೈಡ್ ಕೂಡ ಊದ್ಕೋಬಿಟ್ಟಿದೆ ಮ್ಯಾಮ್. ಹ್ಮ್ ಇದೇನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಹ್ಮ್ ಇಲ್ಲ, ಹಾಸ್ಪಿಟಲ್ ಮೇ ಬಿ ಅದು ಹೋಗ್ಬೇಕಾ? ನೀವು ತಗೊಳ್ತಾನೆ ಇರ್ತಿರಲ್ವಾ, ಸ್ವಲ್ಪ ರಿಯಾಕ್ಷನ್ ಮಾಡುವಂತ ಇದು ಟೈಮಿಂಗ್ ಚೇಂಜ್ ಆಗಿರಬಹುದೇನೋ. ಬಟ್ ಓಕೆ. ನೋಡಿ, ಈ ತರ ಹಾಟ್ ಕಂಪ್ರೆಸ್ ಅಥವಾ ಕೋಲ್ಡ್ ಕಂಪ್ರೆಸ್ ಕೊಟ್ಟು ನೋಡಿ, ಹಾ. ನಿಮ್ಗೆ ರಿಲ್ಯಾಕ್ಸ್ ಅನ್ಸುತ್ತಾ ಅಥವಾ ಮತ್ತೆ ಅದೇ ತರ ಏನಾದ್ರೂ ಆದ್ರೆ ಖಂಡಿತ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಓಕೆ ಬಿಕಾಸ್ ಮ್ಯಾಮ್, ಅದು ಆಯ್ತು. BP ಇದ್ದಲ್ವಾ, ಅದಕ್ಕೋಸ್ಕರನೇ ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ ಏನಾದ್ರೂ ಇದ್ರೆ. ಅದೇ ಓಕೆ. ಇದು ಅದೇ ಡೋಸೇಜ್ ಏನಾದ್ರೂ ಚೇಂಜ್ ಮಾಡಿದ್ರಾ ಅಥವಾ ಅದು ಪ್ಯಾಕ್ಡ್ ಕಂಪ್ನಿ? ಮ್ಯಾಮ್. ಹಾ ಹಾ ಪ್ರೀ ಓ ಫಸ್ಟೇ ಪ್ಯಾಕ್ ಆಗಿ ಬಂದಿರುತ್ತೆ ಇಂಜೆಕ್ಷನ್. ಹ್ಮ್ ಹ್ಮ್ ಓಕೆ. ಸರಿ, ಹಂಗಾದ್ರೆ ಕೇಳಿ, ಡಾಕ್ಟರ್ನ ಕೇಳಿ ಆಯ್ತಾ. ಇವತ್ತು ಓಕೆ ಮ್ಯಾಮ್, ಹಂಗಾಗುತ್ತಾ ಥ್ಯಾಂಕ್ ಯು ನೋಡ್ಕೊಂಡು ಮ್ಯಾಮ್. ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಓಕೆ. ಬಟ್ ಅದರಿಂದ ಮಗುಗಂತೂ ಏನು ತೊಂದರೆ ಇಲ್ಲ, ಏನು ಯೋಚನೆ ಮಾಡಬೇಡಿ. ಬಟ್ ಓಕೆ, ನಿಮ್ಗಷ್ಟೇ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಆಗುತ್ತೆ. ಅದಕ್ಕೆ ಅದು ರಿಪೀಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನೋಡಿ, ಟೆಸ್ಟ್ ಮಾಡಿಸ್ಕೊಳ್ಳಿ ಅಷ್ಟೇ. ಹಂಗೆ ಮಾಡ್ತೀನಿ ಮ್ಯಾಮ್. ಓಕೆ. ಎಸ್, ಥ್ಯಾಂಕ್ ಯು ಮ್ಯಾಮ್ ಫಾರ್ ಆಗ್ಲೇ ಯಾರೋ ಬೇಬಿ ಮೂಮೆಂಟ್ಸ್ ಹೇಳ್ತಿದ್ರಲ್ವಾ ಮ್ಯಾಮ್, ಹಾ ನೀವ್ ಹೇಳಿದ್ರಲ್ವಾ ಮಂತ್ರ ಕೇಳಿ, ಆದಷ್ಟು ಮಂತ್ರ ಕೇಳಿ ಅಂತ. ಇನ್ ಹ್ಮ್ ಕೇಸ್ ನನ್ಗೆ ಬೇಬಿ ಮೂಮೆಂಟ್ ಆಗ್ಲಿಲ್ಲ ಅಂತಂದ್ರೆ ನಾನು ಎಂತ ನೀವ್ ಹೇಳಿದಿರಲ್ವಾ ಮ್ಯಾಮ್, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಹನುಮಾನ್ ಚಾಲಿಸ ಕೇಳ್ತಿದ್ರ ಮ್ಯಾಮ್. ಫುಲ್ ಕಿಕ್ಸ್ ಮೇಲೆ ಕಿಕ್ಸ್ ಮಾಡ್ತಾನೆ ಇಲ್ಲ. ಇನ್ ಕೇಸ್ ಮಾಡ್ಲೇ ಇಲ್ಲ ಅನ್ಕೊಳ್ಳಿ ಬೇಬಿ ಮೂಮೆಂಟ್ಸ್, ನಾನಾಗ ಅಂದ್ರೆ ಮೇ ಬಿ ಬೇಬಿ ನಂಗೆ ರಿಮೈಂಡ್ ಮಾಡ್ತಿರುತ್ತೇನೋ ಲಲಿತಾ ಸಹಸ್ರನಾಮ ಕೇಳಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿರುತ್ತೆ. ಬಟ್ ನಾನು ಆಗ ಪ್ಲೇ ಮಾಡಿದ ತಕ್ಷಣ ಫುಲ್ ಮೂಮೆಂಟ್, ಫುಲ್ ಆಕ್ಟಿವ್ ಆಗ್ಬಿಡುತ್ತೆ. ಓ, ಗುಡ್ ಗುಡ್. ಹ್ಮ್ ನೋಡಿ, ಈ ತರ ತುಂಬಾ ಸಜೆಷನ್ಸ್ ಚೆನ್ನಾಗಿ ಬರ್ತಾ ಇದೆ. ಸೊ ನಾನು ಒಂದ್ಸರಿ ಹೇಳಿದ್ ನಂಗೆ ನೆನಪಿರ್ಲಿಲ್ಲ. ಓಕೆ, ರಿಮೈಂಡ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಹೌದು, ಇದು ಒಂದು ನೀವು ಮಂತ್ರ ಚಾಂಟ್ ಮಾಡಿದಾಗ ತುಂಬಾ ವೆರಿ ಎಫೆಕ್ಟಿವ್. ತುಂಬಾ ಮಗು ಅದನ್ನ ನೆನ್ಪಿಟ್ಕೊಂಡಿರುತ್ತೆ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಆ ವೈಬ್ರೇಷನ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇರುತ್ತೆ. ಅಂಡ್ ಭಾವನಾ ಅವ್ರು ಹೇಳಿದಾಗ್ಲೇ ನಂಗೂ ನೆನ್ಪಾಯ್ತು. ನನ್ನ ಮಗುನು ಅಷ್ಟೇ, ಒಂದ್ ಸ್ವಲ್ಪ ಹನುಮಾನ್ ಚಾಲಿಸ ಪ್ಲೇ ಮಾಡಿದ ತಕ್ಷಣ ತುಂಬಾ ಆಕ್ಟಿವ್ ಆಗ್ಬಿಡೋದು. ಅಂಡ್ ತುಂಬಾ ನಂಗೆ ಕನೆಕ್ಟೆಡ್ ಇದೆ, ತುಂಬಾ ಕನೆಕ್ಷನ್ ಇದೆ ಹನುಮಾನ್ ಚಾಲಿಸ ನನ್ಗೂ ನನ್ ಬೇಬಿಗೂ. ಅದೇ ಚಾಂಟ್ ಇವಾಗ್ಲೂ ಕೂಡ ಅವರು ಚಾಂಟ್ ಮಾಡ್ತಾರೆ ಮಕ್ಕಳು. ಅಂದ್ರೆ ತುಂಬಾ ಇಷ್ಟಪಟ್ಟು, ಬೇರೆ ಸ್ತೋತ್ರಗಳಿಗಿಂತ ಹನುಮಾನ್ ಚಾಲಿಸ ತುಂಬಾ ಇಷ್ಟಪಡುತ್ತೆ. ಅದೇ ತರ ನಿಮ್ ಮಕ್ಳಿಗೂ ಕೆಲವೊಂದು ಚಾಯ್ಸಸ್ ಇರುತ್ತೆ. ಸೊ ಅದನ್ನ ಈ ತರ ಮ್ಯೂಸಿಕ್ ಪ್ಲೇ ಮಾಡ್ತಾ ಮಾಡ್ತಾ ರಿಪೀಟೆಡ್ ಆಗಿ ಪ್ಲೇ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ್ದಕ್ಕೆ ಮಗು ಜಾಸ್ತಿ ರೆಸ್ಪಾಂಡ್ ಮಾಡುತ್ತೆ ಅದೆಲ್ಲ. ಸೊ ನೀವು ಟ್ರೈ ಮಾಡ್ಬೋದು. ಓಕೆ. ಎಸ್, ಥ್ಯಾಂಕ್ಸ್ ಭಾವನಾ ಅವ್ರೆ ರಿಮೈಂಡ್ ಮಾಡಿದಕ್ಕೆ. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲ ನಿಮ್ಮಿಂದಾನೇ ಅಲ್ವಾ ನಾವು ತಿಳ್ಕೊತಿರೋದು.
ಓಕೆ, ಏನಿಲ್ಲ, ನನ್ನ ತಲೆಯಲ್ಲಿ ಅಂದ್ರೆ ಯೂನಿವರ್ಸ್ ನನ್ನಿಂದ ಏನ್ ಹೇಳ್ಸುತ್ತೋ ಅದು ಹೇಳ್ತಾ ಇರ್ತೀನಿ ಅಷ್ಟೇನೆ. ತುಂಬಾ ಯೂಸ್ ಆಗ್ತಿದೆ ಮ್ಯಾಮ್ ನಮಗೆ, ಸೀರಿಯಸ್ಲಿ. ಓಕೆ, ಗುಡ್. ಓಕೆ, ಯಾರಾದ್ರೂ ಆಯ್ತಾ? ಶೇರ್ ಮಾಡ್ತೀರಾ ಯಾರಾದ್ರೂ ಪಿಕ್ಚರ್ಸ್ ಆಗಿದ್ರೆ? ನಾನು ಇಷ್ಟ ಮಾಡಿ ಬಿಟ್ಟಿದ್ದೀನಿ, ಆಮೇಲೆ ಆಫ್ಟರ್ ದ ಕ್ಲಾಸ್ ಖಂಡಿತ ಮಾಡ್ತೀನಿ, ಯಾಕಂದ್ರೆ ಇಷ್ಟ ಆಯ್ತು ಆಫ್ಟರ್ ಲಾಂಗ್ ಟೈಮ್. ಓಕೆ, ಯಾರಾದ್ರೂ ಶೇರ್ ಮಾಡೋದಾದ್ರೆ ಮಾಡಿ, ಇಲ್ಲ ಗ್ರೂಪ್ ಅಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.